ಕೃಷ್ಣೌ ಬಲಜ್ಞಾನಕಾರ್ಯೌ ಕೃಷ್ಣಾರಮಣರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾದೇಡಮೂಕೋऽಪಿ ವಾಗಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमुदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमश्चिन्तयेतं महान्तम् श्रीगुरुभ्यो नमः हरिः ओं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् ಚಕ್ರವರ್ತಿನಂ. ಕಪಿಲದೇವ ಸಾಂಖ್ಯದ ಉಪದೇಶವನ್ನು ಕೊಟ್ಟ ಅನ್ನುವ ಕಥೆಯ ತನಕ ನಿನ್ನೆ ಶ್ರವಣ ಮಾಡಿದ್ದೇವೆ. ಸಾಂಖ್ಯ ಉಪದೇಶ ಆದ ಮೇಲೆ ಯೋಗದ ಉಪದೇಶ. ಯೋಗ ಅಂದರೆ ಧ್ಯಾನ, ಮನಸ್ಸನ್ನು ಏಕಾಗ್ರಗೊಳಿಸುವುದು. ಸಾಂಖ್ಯ ಅನ್ನುವುದು ಜ್ಞಾನಕ್ಕೆ ಸಂಬಂಧಪಟ್ಟದ್ದು. ಯೋಗ ಅನ್ನುವುದು ಸಾಂಖ್ಯವೆಂಬ ಮೆಟ್ಟಲನ್ನು ಹತ್ತಿ ಬುದ್ಧಿ ಮತ್ತು ಒಳಗಿನ ಮನಸ್ಸು ಭಾವ ಇದಕ್ಕೆ ಸಂಬಂಧಪಟ್ಟದ್ದು. ಬುದ್ಧಿ ಮನಸ್ಸುಗಳ ಮೂಲಕ ಧ್ಯಾನ ಮಾಡುವುದು ಯೋಗ. ಯೋಗಕ್ಕೆ ಅಂಗಗಳು 8 ಅಂತ ಲೋಕದಲ್ಲಿ ಪ್ರಸಿದ್ಧ. ಅಷ್ಟಾಂಗ ಯೋಗ ಅಂತ ಲೋಕದಲ್ಲಿ ವ್ಯವಹಾರ. ಇಲ್ಲಿ ಯೋಗಾಂಗಗಳು 25 ಹೇಳಿದ್ದಾನೆ ಕಪಿಲದೇವ. ಅದು ಪಂಚವಿಂಶತಿ ಯೋಗಗಳು ಅಂತ ಇದಕ್ಕೆ ಹೆಸರು. ವೈಷ್ಣವ ಯೋಗ ಅಂತ ಕರೀತಾರೆ. ಯೋಗಸ್ಯ ಲಕ್ಷಣಂ ವಕ್ಷ್ಯೆ ಸಬೀಜಸ್ಯ ನೃಪಾತ್ಮಜೆ ಮನೋ ಏನೈವ ನಿಷ್ಪನ್ನಂ. ಮನಸ್ಸು ಯಾವ ಯೋಗದಿಂದ ಏಕಾಗ್ರವಾಗಿ ನಿಂತೀತೋ ಅಂತಹ ಯೋಗಸ್ಯ ಸಬೀಜಸ್ಯ ಲಕ್ಷಣಂ ವಕ್ಷ್ಯೆ. ಯೋಗದಲ್ಲಿ 2 ವಿಧ, ಒಂದು ಸಬೀಜ ಯೋಗ ಮತ್ತೊಂದು ನಿರ್ಬೀಜ ಯೋಗ ಅಂತ. ಸಬೀಜ ಯೋಗ ಅಂದರೆ ಅದಕ್ಕೊಂದು ಮಂತ್ರ ಅಂತಿರ್ತದೆ. ಅದರಿಂದ ಪ್ರತಿಪಾದ್ಯವಾದ ಒಂದು ದೇವತಾ ರೂಪವನ್ನು ಚಿಂತನೆ ಮಾಡ್ತಾ ಮಾಡುವ ಯೋಗ. ಬೀಜ ಅಂದರೆ ಪರಮಾತ್ಮ ವಿಷ್ಣು. ಬೀಜಮವ್ಯಯಂ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನನ್ನು ಬೀಜ ಅಂತ ಕರೆದಿದ್ದಾರೆ. ಕಾರಣ ಅಂತ ಅರ್ಥ. ಪ್ರಪಂಚದ ಸೃಷ್ಟಿಗೆ ಮೂಲ ಕಾರಣನಾದ ಭಗವಂತನಿಗೆ ಬೀಜ ಅಂತ ಹೆಸರು. ಸಬೀಜ ಯೋಗ ಅಂದರೆ ವೈಷ್ಣವ ಯೋಗ. ಭಗವಂತನನ್ನು ಧ್ಯಾನ ಮಾಡುವುದಕ್ಕೆ ಬೇಕಾಗಿ ಮನಸ್ಸನ್ನು ಸಿದ್ಧಗೊಳಿಸುವ ಯೋಗ ಪ್ರಕ್ರಿಯೆಗೆ ಸಬೀಜ ಯೋಗ ಅಂತ ಹೆಸರು. ಲೌಕಿಕ ಉದ್ದೇಶದಿಂದ ಯೋಗ ಕೆಲವರು ಮಾಡುವುದು ಅಂತುಂಟು. ಲೌಕಿಕ ಉದ್ದೇಶ ಏನು? ಇನ್ನೊಬ್ಬರನ್ನು ವಶೀಕರಿಸುವುದಕ್ಕೆ ಬೇಕಾದ ಶಕ್ತಿಯನ್ನು ಸಂಪಾದಿಸುವುದಕ್ಕೆ ಯೋಗ, ಅಥವಾ ಅಣಿಮಾ ಮಹಿಮಾ ಮೊದಲಾದ ಸಿದ್ಧಿಗಳನ್ನು ಪಡೆಯುವುದಕ್ಕೋಸ್ಕರ ಯೋಗ. ಆ ರೀತಿಯ ಸಿದ್ಧಿಯ ಮೂಲಕ ತಾನು ಬೇಕಾದಷ್ಟು ದುಡ್ಡು ಸಂಪಾದನೆ ಮಾಡಿ ಲೋಕದಲ್ಲಿ ಖ್ಯಾತಿಯನ್ನು ಪಡೆಯುವ ಉದ್ದೇಶ. ಹೀಗೆ ಮಾಡುವ ಯೋಗ ಅದು ನಿರ್ಬೀಜ ಯೋಗ. ಯಾಕಂದರೆ ಅದು ವೈಷ್ಣವ ಯೋಗದ ಫಲ ಅಲ್ಲ. ಹೀಗೆ ವೈಷ್ಣವ ಯೋಗ ಅದು ಆತ್ಮಶ್ರೇಯಸ್ಸಿನ ಮಾರ್ಗ, ಮೋಕ್ಷಕ್ಕೆ ದಾರಿ. ಆ ಮೋಕ್ಷ ಸಾಧನವಾದ ವೈಷ್ಣವ ಯೋಗದ ಲಕ್ಷಣ ಹೇಳ್ತೇನೆ ಅಂತ ಕಪಿಲದೇವ ದೇವಹೂತಿಯನ್ನು ಕುರಿತು ಯೋಗಗಳನ್ನು ನಿರೂಪಣೆ ಮಾಡ್ತಾನೆ. ಅದರಲ್ಲಿ ಮೊದಲನೆಯದ್ದು ಸ್ವಧರ್ಮಾಚರಣಂ ಶಕ್ತಿಯ, ಎರಡನೆಯದ್ದು ವಿಧರ್ಮಾಚ ನಿವರ್ತನಂ, ಮೂರನೆಯದ್ದು
ದೈವಲಬ್ಧೇನ ಸಂತೋಷ. ಹೀಗೆ ಯೋಗದಲ್ಲಿ 25 ಯೋಗಗಳಲ್ಲಿ ಮೊದಲನೆಯದ್ದು ಸ್ವಧರ್ಮಾಚರಣಂ ಶಕ್ತಿಯ. ಇದು ನಮಗೆ ಮುಖ್ಯ ಬೇಕಾಗುವುದು ಯಾಕೆ ಅಂತೇಳಿದರೆ, ಇದನ್ನು ಯೋಗಾಂಗ ಅಂತ ಕರಿತೇವಲ್ವಾ. ಯೋಗಾಂಗ ಅಂದರೆ ಏನು? ನಾವು ದೇವರನ್ನು ಧ್ಯಾನ ಮಾಡುವುದಕ್ಕೆ ಇದೆಲ್ಲ ಅಂಗ. ಇದೆಲ್ಲ ಸರಿ ಇಲ್ಲ ಅಂತಾದರೆ, ಈ ಅಂಗಗಳು ಸರಿ ಇಲ್ಲದೆ ಹೋದರೆ ಅಂಗಿ ಸರಿ ಇರುವುದಿಲ್ಲ. ಅದು ಇನ್ನೊಬ್ಬರ ಅಂಗಿ ನಾವು ಹಾಕೊಂಡ ಹಾಗೆ ಆಗ್ತದೆ. ಅಂಗಗಳು ಸರಿ ಇದ್ದಾಗ ಅಂಗಿ ಸರಿ ಆಗ್ತದೆ. ಅಂಗಗಳು ಯಾವುದು? ಮೊದಲ ಅಂಗ ಸ್ವಧರ್ಮಾಚರಣ. ತನ್ನ ಧರ್ಮದ ಸರಿಯಾದ ಅನುಷ್ಠಾನ ಅವನಲ್ಲಿ ಇಲ್ಲದೆ ಹೋದರೆ, ಅವನು ಹೀಗೆ ಕೂತು ಧ್ಯಾನ ಮಾಡ್ತೇನೆ ಅಂತ ದೇವರ ರೂಪವನ್ನು ಯೋಚನೆ ಮಾಡುವಾಗ ಅವನ ಮನಸ್ಸು ಎಲ್ಲೆಲ್ಲೋ ಹರಿದು ಹಿಪ್ಪೆಯಾಗಿ ಹೋಗ್ತದೆ. ಮನಸ್ಸನ್ನು ಏಕಾಗ್ರೀಕರಿಸಬೇಕಾದರೆ ಆ ಮನಸ್ಸಿಗೆ ಕೆಲವೊಂದು ರೀತಿಯ ಯೋಜನೆಗಳನ್ನು ಕೊಡಬೇಕು, ಅಥವಾ ಆ ಮನಸ್ಸಿಗೆ ಕೆಲವು ರೀತಿಯ ಚಿಕಿತ್ಸೆಯನ್ನು ಮಾಡಬೇಕು. ಆ ಮನಸ್ಸಿನ ಚಿಕಿತ್ಸೆಯಲ್ಲಿ ಒಂದು ಸ್ವಧರ್ಮಾಚರಣ. ತನ್ನ ಧರ್ಮದಲ್ಲಿ ತಾನು ನಿಷ್ಠನಾಗಿ ಬದುಕಿದರೆ ಆವಾಗ ಆತನ ಮನಸ್ಸು ಅವನು ಹೇಳಿದ ಹಾಗೆ ಕೇಳುತ್ತೆ. ಇದೆಲ್ಲ ಒಂದು ರೀತಿಯ ಮನಃಶಾಸ್ತ್ರೀಯ ವಿಷಯಗಳು. ಸ್ವಧರ್ಮ ಅಂದ್ರೇನು? ಒಂದು ಈಗ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನೋ ಧರ್ಮದ ಒಂದು ವ್ಯವಸ್ಥೆ ಬೇರೆ ಇದೆ. ಅದಕ್ಕಿಂತ ಮುಖ್ಯವಾಗಿ ಸ್ವಧರ್ಮ ಅಂತ ಹೇಳಿದರೆ, ಬ್ರಹ್ಮಚಾರಿಗೆ ಅಂದರೆ ಹುಡುಗನಿಗೆ ಆ ಸಮಯದಲ್ಲಿ ವೇದಾಧ್ಯಯನವೋ ಶಾಸ್ತ್ರಾಧ್ಯಯನವೋ ಅದು ಅವನ ಧರ್ಮ. ಗೃಹಸ್ಥನಿಗೆ 4 ಜನಕ್ಕೆ ಆಧಾರವಾಗಿ ನಿಲ್ಲುವುದು ಅವನ ಧರ್ಮ. ಸನ್ಯಾಸಿಯಾದವನಿಗೆ ವಿದ್ಯಾರ್ಥಿಗಳಿಗೆ ಪಾಠವನ್ನು ಹೇಳ್ತಾ ತಾನು ತನ್ನ ಆತ್ಮೋದ್ಧಾರವನ್ನು ಮಾಡಿಕೊಳ್ಳುವುದು ಅವನಿಗೆ ಧರ್ಮ. ಈಗ ಸ್ವಧರ್ಮ ಅನ್ನುವುದು ಒಬ್ಬೊಬ್ಬರಿಗೆ ಒಂದೊಂದು ಬೇರೆ ಬೇರೆ ಆಗ್ತದೆ. ಒಬ್ಬ ವಿದ್ಯಾರ್ಥಿ ನಾಳೆಯ ದಿವಸ ಅವನಿಗೆ ಪರೀಕ್ಷೆ ಮಾಡುವುದು ಅಂತ ಅಧ್ಯಾಪಕರು ಹೇಳಿದ್ದಾರೆ. ಪರೀಕ್ಷೆ ನಾಳೆಯೇ ಇದೆ. ನಾಳೆಯ ಪರೀಕ್ಷೆಯಲ್ಲಿ ಅವ ಚೆನ್ನಾಗಿ ಭಾಗವಹಿಸಬೇಕು ಅಂತಾದರೆ ಇವತ್ತಿನ ದಿವಸ ಚೆನ್ನಾಗಿ ಓದಬೇಕು. ಇವನು ಹಾಗಲ್ಲ, ವಿದ್ಯಾಪೀಠದ ದೇವಸ್ಥಾನಕ್ಕೆ ಹೋಗ್ತಾನೆ, 108 ಪ್ರದಕ್ಷಿಣೆ, 98 ಮಾರ್ಕ್ ಬರಬೇಕು ಅಂತೇಳಿ 108 ಪ್ರದಕ್ಷಿಣೆ ದೇವರಿಗೆ. ಒಳ್ಳೆ SSLC ಪರೀಕ್ಷೆ ಇದೆ, 108 ಪ್ರದಕ್ಷಿಣೆ ನಮಸ್ಕಾರ. ಆಗ ಅಧ್ಯಾಪಕ ಏನು ಹೇಳ್ತಾನೆ? ನೀನು ಮಾಡ್ತಾ ಇರುವುದು ಅಧರ್ಮ. ಅಲ್ಲ, ದೇವರಿಗೆ ಪ್ರದಕ್ಷಿಣೆ ಬರುವುದು ಅಧರ್ಮವಾ? ಪರಮ ಧರ್ಮ ಅಲ್ವಾ ಅದು? ಆದರೆ ನಿನಗೆ ಅಧರ್ಮ, ನಿನಗೆ ಈಗ ಹೇಳಿದ ಧರ್ಮ ಅಲ್ಲ ಅಂತ ಅದಕ್ಕೆ ಅರ್ಥ. ಯಾರು ಯಾವ ಹೊತ್ತಿಗೆ ಏನು ಮಾಡಬೇಕೋ ಅವರು ಅದನ್ನು ಮಾಡುವುದಕ್ಕೆ ಸ್ವಧರ್ಮ ಅಂತ ಹೆಸರು. ಆ ಸ್ವಧರ್ಮದ ಆಚರಣೆ ಅದು ಅವರವರ ವಿವೇಚನೆಗೆ ಅಥವಾ ಸಾಮಾನ್ಯ ಲೌಕಿಕ ನ್ಯಾಯಕ್ಕೆ ಸಂಬಂಧಪಟ್ಟ ವಿಷಯ. ಇವನಿಗೆ ಇದು ಈಗ ಧರ್ಮ. ಕೆಲವೊಂದು ಸಂದರ್ಭದಲ್ಲಿ ಸುಳ್ಳು ಹೇಳುವುದು ಸ್ವಧರ್ಮ ಆಗ್ತದೆ, ಕೆಲವೊಂದು ಸಂದರ್ಭದಲ್ಲಿ ಸತ್ಯವನ್ನೇ ಹೇಳುವುದು ಮಾತ್ರ ಸ್ವಧರ್ಮ ಆಗ್ತದೆ. ಒಬ್ಬ ತುಂಬ ಕಷ್ಟದಲ್ಲಿ ಬಿದ್ದಿದ್ದಾಗ ಒಂದು ಸುಳ್ಳು ಹೇಳುವುದರಿಂದ ಅವನನ್ನು ರಕ್ಷಣೆ ಮಾಡುವುದಕ್ಕೆ ಅವಕಾಶ ಇದೆ ಅಂತಾದರೆ ಅಲ್ಲಿ ಸುಳ್ಳೇ ಧರ್ಮ ಆಗ್ತದೆ ಅಲ್ವಾ? ಆ ನಿಟ್ಟಿನಿಂದ ಸ್ವಧರ್ಮಾಚರಣೆ ಮಾಡಬೇಕು. ಅದು ಎಷ್ಟು ಮಾಡಬೇಕು ಸ್ವಧರ್ಮಾಚರಣೆ? ಶಕ್ತಿಯ, ಅವನಿಗೆ ಸಾಮರ್ಥ್ಯ ಎಷ್ಟಿದೆ ಅಷ್ಟು ಮಾಡಬೇಕು. ಸಾಮರ್ಥ್ಯಕ್ಕಿಂತ ಜಾಸ್ತಿ ಅವನಿಗೆ ಭೀಷ್ಮ ಪಂಚಕ ಮಾಡುವಷ್ಟು ಸಾಮರ್ಥ್ಯ ಇಲ್ಲ, ಆದರೆ ಆಚರಣೆ ಮಾಡಬೇಕು ಅಂತ ಹಠ. ಎಲ್ಲ 5 ದಿವಸದ ಉಪವಾಸವನ್ನು ಮುಗಿಸಿ 6ನೇ ದಿವಸ ಆಸ್ಪತ್ರೆಗೆ ಹೋಗಿ ಕೂತ್ಕೊಳ್ತಾನೆ. ಇದು ಮಾಡಬಹುದಾ? ಇದು ಧ್ಯಾನಕ್ಕೆ ಪ್ರತಿಬಂಧಕ. ತನ್ನ ಶಕ್ತಿಯನ್ನು ಮೀರಿ ತಾನು ಮಾಡುವಂತಹ ಧರ್ಮಾಚರಣೆ ಅದು ಧ್ಯಾನ ಯೋಗಕ್ಕೆ ಪ್ರತಿಬಂಧಕ ಆಗ್ತದೆ, ಅದು ಯೋಗದಲ್ಲಿ ಸೇರುವುದಿಲ್ಲ. ಹಾಗಾಗಿ ಸ್ವಧರ್ಮಾಚರಣಂ ಶಕ್ತಿಯ, ಅವರವರ ಶಕ್ತಿಗೆ ಅನುಗುಣವಾಗಿ ಅವರವರ ಧರ್ಮಾಚರಣೆ ಇರಬೇಕು. ಹಾಗೆ ಅಂತೇಳಿ ನಾಳೆ ಏಕಾದಶಿ, ನನ್ನ ಶಕ್ತಿ ಇರುವುದು ಮಧ್ಯಾಹ್ನ ಮಾತ್ರ ಉಪವಾಸ ಮಾಡಲಿಕ್ಕೆ ಅಂತ ಹೇಳಿ ಮಧ್ಯಾಹ್ನವೇ ಏನಾದರೂ ಆಹಾರ ತೆಗೆದುಕೊಳ್ಳುವುದು ಅಲ್ಲ. ಯಾಕಂದರೆ ಮನುಷ್ಯನ ಶಕ್ತಿ ಏನು ಅನ್ನುವುದು ಶಾಸ್ತ್ರವೂ ನಿರ್ಧರಿಸುತ್ತೆ. 36 ಗಂಟೆ ಆಹಾರ ತೆಗೆದುಕೊಳ್ಳದೆ ಯಾಮ ಸಮಸ್ಯೆಯನ್ನು ಅನುಭವಿಸದೆ ಇರಬಹುದಾದ ವ್ಯಕ್ತಿತ್ವಕ್ಕೆ ಮನುಷ್ಯ ಅಂತ ಹೆಸರು. ಮನುಷ್ಯನಿಗೆ 36 ಗಂಟೆ ಆಹಾರ ತಗೊಳ್ಳಿಕ್ಕೆ ಆಗುವುದಿಲ್ಲ ಅಂದರೆ ಏನರ್ಥ? ಅಷ್ಟು ಅವನಿಗೆ ಶಕ್ತಿ ಇದ್ದೇ ಇದೆ. ಅದಕ್ಕಿಂತ ಮೀರಿ ಕೆಲವು ಚಾಂದ್ರಾಯಣ ವ್ರತವೋ, ಕ್ಷೀರ ವ್ರತವೋ, ಪಯೋವ್ರತವೋ ಇಂತಹ ವ್ರತಗಳನ್ನು ಅನುಷ್ಠಾನ ಮಾಡುವಂತಹ ಸಂದರ್ಭದಲ್ಲಿ ಅವನ ಶಕ್ತಿಯನ್ನು ನೋಡಿಕೊಂಡು ಮಾಡಬೇಕು. ಯಾವ ರೀತಿಯ ವ್ರತಾನುಷ್ಠಾನ ಮಾಡಿದರೆ ತಾನು ಶಾಂತವಾಗಿ ದೈವೀ ಚಿಂತನೆಯಲ್ಲಿ ಕೂಡುವುದಕ್ಕೆ ಪ್ರತಿಬಂಧಕವಾಗುವುದಿಲ್ಲವೋ ಅಷ್ಟು ಧರ್ಮಾನುಷ್ಠಾನ ಅವ ನಡೆಸಬೇಕು. ಇದು ಸ್ವಧರ್ಮಾಚರಣಂ ಶಕ್ತಿಯ. ಇದರ ಮುಂದೆ ಬರುವುದೇನು? ವಿಧರ್ಮಾಚ ನಿವರ್ತನಂ. ತಪ್ಪಾದ ಕೆಲಸಗಳಿಂದ ನಿವೃತ್ತಿ ಮಾಡಬೇಕು. ತಪ್ಪು ಕೆಲಸ ಮಾಡಬಾರ್ದು. ಒಳ್ಳೆಯ ಕೆಲಸ ಶಕ್ತಿಗೆ ಅನುಗುಣವಾಗಿ ಮಾಡಬೇಕು, ಕೆಟ್ಟ ಕೆಲಸ ಪೂರ್ತಿಯಾಗಿ ಬಿಡಬೇಕು. ಇಲ್ಲಿ ಒಂದು ಕಾಮ ಹಾಕುವುದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅರ್ಥ ಬೇರೆ ಆಗ್ತದೆ. ಸ್ವಧರ್ಮಾಚರಣಂ ಶಕ್ತಿಯ ಅಂದುಂಟು, ವಿಧರ್ಮಾಚ ನಿವರ್ತನಂ ಅಂದುಂಟು. ನಾವೇನು ಮಾಡೋದು? ಸ್ವಧರ್ಮಾಚರಣಂ ಅಲ್ಲಿ ಒಂದು ಕಮ ಹಾಕೋದು, ಶಕ್ತಿಯ ವಿಧರ್ಮಾಚ ನಿವರ್ತನಂ ಅಂತ ಆ ಕಡೆ ಹೇಳ್ಕೊಳ್ಳೋದು.
ಅಧರ್ಮದಿಂದ ಎಷ್ಟಾಗುತ್ತೋ ಅಷ್ಟು ದೂರ ಇರೋದು ಅಂತ. ಹಾಗಲ್ಲ, ಶಕ್ತ್ಯಾ ಸ್ವಧರ್ಮಾಚರಣಂ ವಿಧರ್ಮಾಚ ಸಂಪೂರ್ಣಂ ನಿವರ್ತ. ಅಧರ್ಮವನ್ನು ಚೂರು ಮಾಡಬಾರ್ದು, ಆದರೆ ಸ್ವಧರ್ಮವನ್ನು ಶಕ್ತಿ ಅನುಗುಣವಾಗಿ ತಾನು ಅನುಷ್ಠಾನ ಮಾಡಬೇಕು. ಈ ಅಧರ್ಮವನ್ನು ಅನುಷ್ಠಾನ ಮಾಡಿದರೆ ಸಮಸ್ಯೆ ಏನು? ಅವನು ಧ್ಯಾನಕ್ಕೆ ಕೂತರೆ ಮನಸ್ಸು ಏಕಾಗ್ರ ಆಗೋದಿಲ್ಲ. ಒಬ್ಬನಿಗೆ ದೊಡ್ಡ ಸುಳ್ಳು ಹೇಳಿ ಬಂದಿದ್ದಾನೆ, ಅದರಿಂದಾಗಿ ತುಂಬ ತೊಂದರೆ ಅವ ಅನುಭವಿಸ್ತಾ ಇದ್ದಾನೆ. ಇವನಿಗೆ ಇಲ್ಲಿ ಖುಷಿ, ಅವನಿಗೊಂದು ಸುಳ್ಳು ಹೇಳಿ ಅಂಥ ಅನರ್ಥ ಮಾಡಿ ಹಾಕಿ ಬಂದಿದ್ದೇನೆ, ನೋಡಿ ಅನುಭವಿಸುವುದನ್ನು ನೋಡಬೇಕು ಅವನು ಅಂತ ಇರ್ತಾನೆ. ಇಲ್ಲಿ ಕೂತ್ಕೊಂಡು ಇವ ಧ್ಯಾನಕ್ಕೆ ಕೊಡೋದು. ಧ್ಯಾನಕ್ಕೆ ಕೂತಾಗ ಆ ಯಾರಿಗೆ ತೊಂದರೆ ಮಾಡಿದ್ದಾನೋ ಅವನದ್ದು ಯೋಚನೆ ಇವನಿಗೆ ಬರ್ತದೆ. ಅಕಸ್ಮಾತ್ ಅದೇ ಅನಿಷ್ಟ ನನಗೂ ಆದರೆ ಹೇಗೆ ಅಂತ ಯೋಚನೆ ಬರ್ತದೆ. ಒಟ್ಟಿನಲ್ಲಿ ಮನಸ್ಸು ತುಮುಲದಲ್ಲಿ ತೊಡಗ್ತದೆ ಹೊರತು ಶಾಂತವಾಗಿ ದೈವಿ ಚಿಂತನೆ ಮಾಡುವುದರಲ್ಲಿ ಅದು ಪಳಗುವುದಿಲ್ಲ. ಇದಕ್ಕೆ ಕಾರಣ ಏನು ಅಂದರೆ ಅಧರ್ಮವನ್ನು ಮಾಡಿದವನ ಮನಸ್ಸು ಏಕಾಗ್ರವಾಗಿ ಇರುವುದಿಲ್ಲ. ಮತ್ತೊಂದು ವಿಷಯ ಇದೆ, ರಾತ್ರಿ ಸರಿಯಾಗಿ ನಿದ್ದೆ ಮಾಡದೇ ಇದ್ದವ ಹಗಲಿನಲ್ಲಿ ಧ್ಯಾನ ಮಾಡಲಿಕ್ಕೆ ಆಗುವುದಿಲ್ಲ, ಅಥವಾ ಹಗಲಿನಲ್ಲೂ ನಿದ್ದೆ ಮಾಡುವವನಿಗೂ ಧ್ಯಾನ ಮಾಡಲಿಕ್ಕೆ ಆಗುವುದಿಲ್ಲ. ನಚಾತಿ ಸ್ವಪ್ನಶೀಲಸ್ಯ ಯೋಗೋ ಭವತಿ ದುಃಖ. ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಯಾರು ಸಿಕ್ಕಾಬಟ್ಟೆ ಊಟ ಮಾಡುವವನಿಗೆ ಯೋಗ ಮಾಡಲಿಕ್ಕೆ ಆಗೋದಿಲ್ಲ, ಸಿಕ್ಕಾಬಟ್ಟೆ ಉಪವಾಸ ಮಾಡುವವನಿಗೂ ಕೂಡ ಯೋಗ ಮಾಡಲಿಕ್ಕೆ ಆಗೋದಿಲ್ಲ. ನಚಾತ್ಯಂತಂ ಅನಶ್ನತಃ. ಮತ್ತೆ ಯಾರಿಗೆ ಅಂತ ಹೇಳಿದರೆ, ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಎಷ್ಟು ನಿದ್ದೆ ಮಾಡಬೇಕು, ಎಷ್ಟು ಎಚ್ಚರವಾಗಿರಬೇಕು ಅನ್ನುವ ವ್ಯವಸ್ಥೆಯಲ್ಲಿ ಆತ ಶಿಸ್ತು ಪರಿಪಾಲನೆ ಮಾಡತಕ್ಕಂಥವ, ಎಷ್ಟು ತಿನ್ನಬೇಕು, ಎಷ್ಟು ಹೊಟ್ಟೆಯನ್ನು ಖಾಲಿ ಬಿಡಬೇಕು ಅನ್ನೋ ವ್ಯವಸ್ಥೆಯಲ್ಲೂ ತಾನು ಒಂದು ಶಿಸ್ತಿಗೆ ನಿಯಮಕ್ಕೆ ಒಳಗಾದವ, ಅವನು ಮಾತ್ರ ಧ್ಯಾನ ಮಾಡುವಲ್ಲಿ ಸಮರ್ಥನಾಗ್ತಾನೆ. ಆ ನಿಟ್ಟಿನಿಂದ ಎರಡನೇ ಮಾತು ಬಂದದ್ದು ವಿಧರ್ಮಾಚ ನಿವರ್ತನ. ಮೂರನೆಯದ್ದು ದೈವಲಬ್ಧೇನ ಸಂತೋಷ. ದೇವರು ಕೊಟ್ಟದ್ರಲ್ಲಿ ಸಂತುಷ್ಟನಾಗಿರುವಿಕೆ ಅನ್ನುವುದು ಕೂಡ ಧ್ಯಾನದಲ್ಲಿ ಬಹಳ ಮುಖ್ಯವಾಗ್ತದೆ. ಅಂದರೆ ಸಂತೃಪ್ತಿ ಅನ್ನೋದು ಜೀವನದ ಧರ್ಮವಾಗಬೇಕು. ಎಷ್ಟು ಕೊಟ್ಟರು, ಎಷ್ಟು ಬಂದರೂ ಇನ್ನಷ್ಟು ಬಂದಿದ್ದರೆ ಚಂದ ಅನ್ನುವ ಮನಸ್ಸಲ್ಲಿದ್ದರೆ, ಸಂತುಷ್ಟಿ ಇಲ್ಲ ಅಂತಾದರೆ, ನೆಮ್ಮದಿ ಇಲ್ಲ ಅಂತಾದರೆ, ಅವನು ಧ್ಯಾನದ ಹೊತ್ತಿಗೆ ಮನಸ್ಸು ಅಲುಗಾಡದೇ ನಿಲ್ಲುವುದಿಲ್ಲ. ದೈವಲಬ್ಧವಾದದ್ದು, ಪಾಲಿಗೆ ಬಂದದ್ದು ಪಂಚಾಮೃತ ಎಂಬ ಭಾವದಿಂದ ಆತ ಬಂದದ್ದನ್ನು ಸ್ವೀಕರಿಸಬೇಕು. ಲೋಭ ಇರಬಾರ್ದು ಅಂತ ಅರ್ಥ. ಈ ಲೋಭ ಮತ್ಸರಗಳು ಎರಡು ಸೇರಿದರೆ ಆತನಲ್ಲಿ ತೃಪ್ತಿ ಅನ್ನುವುದು ಇರುವುದಿಲ್ಲ. ಮನುಷ್ಯನ ಜೀವನದಲ್ಲಿ ಬಹಳ ಮುಖ್ಯವಾದದ್ದನ್ನು ಹೇಳುವುದು ಈ ಯೋಗ. ಅಂದರೆ ಕಪಿಲ ಹೇಳುವುದು ತೃಪ್ತಿ ಬಹಳ ಮುಖ್ಯ. ಇದ್ದದ್ದು ಸಾಕಪ್ಪ, ದೇವರು ಅವರಿಗೆ ನನಗೆ 2 ಕಣ್ಣು ಕೊಟ್ಟಿದ್ದಾನೆ, ಅವರಿಗೆ ಒಂದೇ ಕಣ್ಣಲ್ಲ ಇರುವುದು, ಅದಕ್ಕಿಂತ ನಾನು ಎಷ್ಟು ಆಗ್ಬೋದು, ಅಲ್ಲ ಕಣ್ಣಿಗೆ ಕನ್ನಡ ಕೊಟ್ಟಿದ್ದಾನಲ್ವ, ಅದನ್ನೇ ತಲೆ ಬಿಸಿ ಮಾಡಿಕೊಂಡು ಧ್ಯಾನ ಮಾಡಲಿಕ್ಕೆ ಆಗುವುದಿಲ್ಲ. ಕೊನೆಗೆ ಅವರಿಗೆ ಪಾಪ ಕನ್ನಡಕ ಇಲ್ಲ, ನನಗೊಂದು ಕನ್ನಡ ಕೊಟ್ಟಿದ್ದಾನೆ ಅಂತ ಬೇಸರ ಮಾಡಿಕೊಳ್ಳುವುದಲ್ಲ, ಅವರಿಗೆ ಕಣ್ಣೇ ಇಲ್ಲ, ನನಗೆ ಕಣ್ಣಾದರೂ ಕೊಟ್ಟಿದ್ದಾನಲ್ವ ಅಂತ ಖುಷಿಯಲ್ಲಿರಬೇಕು. ನಮಗೆ ಬಂಗಾರದ ಉಂಗುರ ಇಲ್ಲ ನನ್ನ ಹತ್ರ ಅಂತ ಬೇಸರ ಮಾಡುವುದಲ್ಲ, ಅವರಿಗೆ ಬೆರಳೇ ಇಲ್ಲ, ನನಗೆ ಬೆರಳಾದರೂ ಕೊಟ್ಟಿದ್ದಾನಲ್ಲ ಅಂತ ಖುಷಿ ಪಡ್ತೀವಿ. ಏನ ಬೇಡಲಿ ನಿನ್ನ ಬಳಿಗೆ ಬಂದು ನೀನಿತ್ತ ಸೌಭಾಗ್ಯ ವಕಿಲವಾಯ್ತೆನಗೆ. ಸುತರನ್ನು ಕೊಡು ಎಂದು ಸ್ತುತಿಸಿ ನಾ ಬೇಡುವೆನೆ, ಸುತರಿಂದ ಧೃತರಾಷ್ಟ್ರ ಗತಿಯೇನ ಪಡೆದ. ಅದರಿಂದ ಕೊಟ್ಟದ್ದೆಲ್ಲವೂ ನಮಗೆ ಒಳ್ಳೆದಾಗಲೇಬೇಕು ಅಂತ ನಿಯಮ ಏನಿಲ್ವಲ್ಲ. ಬೇಡುವೆನು ನಾನೊಂದ ಬೇಡತಕ್ಕುದ ದೇವ, ಅನ್ಯರನು ಬೇಡದೆಲೆ ಮಾಡೆನ್ನ ಹರಿಯೇ. ಮತ್ತೊಬ್ಬರಲ್ಲಿ ಬೇಡದೇ ಇರುವ ಮನಸ್ಥಿತಿಯಲ್ಲಿ ನಾವಿರಬೇಕು. ಅಂದರೆ ಒಂದು ಸಂತೃಪ್ತಿಯ ಸ್ಥಿತಿಯಲ್ಲಿರಬೇಕು. ದೈವಲಬ್ಧೇನ ಸಂತೋಷ, ದೇವರು ಕೊಟ್ಟದ್ದರಲ್ಲಿ ತೃಪ್ತನಾಗಿರುವಿಕೆ ಅನ್ನೋದು ಯೋಗದ ಒಂದು ಸಾಧನ. ಮತ್ತೊಂದು 4ನೇದ್ದು ಆತ್ಮವಿಚ್ಚರಣಾರ್ಚನಂ. ದೇವರನ್ನು ತಿಳಿದವರು, ಶಾಸ್ತ್ರವನ್ನು ತಿಳಿದವರು, ಅವರ ಜೊತೆಗೆ ಒಂದಿಷ್ಟು ಕಾಲ ಕಳೆಯುವ ಮನಸ್ಥಿತಿ ನಮ್ಮಲ್ಲಿ ಇರಬೇಕು. ಆತ್ಮವಿತ್ಗಳು ಅಂದರೆ ಜ್ಞಾನಿಗಳು. ಆ ಜ್ಞಾನಿಗಳ ಚರಣಾರ್ಚನ ಅಂದರೆ ಪಾದ ಸೇವೆಯನ್ನು ಮಾಡುವುದು. ಸಾಧು ಸಂತರುಗಳ ಪಾದ ಸೇವೆ, ಪಾದಪೂಜೆ ಇವುಗಳನ್ನು ನಡೆಸುವ ಕಾರಣದಿಂದ ನಮ್ಮ ಮನಸ್ಸು ಧ್ಯಾನದ ವಿಷಯದಲ್ಲಿ ಪಕ್ವವಾಗ್ತದೆ. ಆತ್ಮವಿತ್ ಅಂದರೆ ಸಾಧುಗಳು ಅಂತ ಅರ್ಥ. ಸಾಧುಗಳು ಅಂದರೆ ಕಪಿಲನೇ ಹಿಂದೆ ಹೇಳಿದ್ದಾನೆ, ತಿತಿಕ್ಷವ ಕಾರುಣಿಕಾಹ ಸುಹೃದ ದೇಹಿನಾಂ ಅಜಾತ ಶತ್ರವ ಶಾಂತಾಹ ಸಾಧವ ಸಾಧುಭೂಷಣ ಅಂತ ಸಾಧುಗಳಿಗೆ ಒಂದು ಲಕ್ಷಣವನ್ನು ಹೇಳಿದ್ದಾನೆ. ಅವರು ದೇವರನ್ನು ತಿಳಿದಿರ್ತಾರೆ. ದೇವರನ್ನು ತಿಳಿದ ಕಾರಣದಿಂದಲೇ ಯಾವ ವಿಷಯದಲ್ಲಿ ಮಾತಾಡುವುದಾದರೂ ದೇವರ ವಿಷಯ ಅದರ ಜೊತೆಗೆ ಸೇರಿಕೊಳ್ತದೆ. ನಾನು ಮಾಡಿದೆ ಅಂತ ಅವರು ಹೇಳುವುದಿಲ್ಲ, ದೇವರು ನಡೆಸಿದರು ಅಂತ ಹೇಳ್ತಾನೆ. ಪ್ರತಿಯೊಂದು ದೇವರ ವಿಷಯದಲ್ಲಿ ಆತನ ಮಾತು ಇರುವುದರಿಂದ
ಅಂಥವನ ಜೊತೆಗೆ ಸೇರಿದಂತಹ ಸತ್ಸಂಗಿಯಾದಂತಹ ವ್ಯಕ್ತಿಗೆ ತನ್ನ ಮನಸ್ಸಿನಲ್ಲಿ ತಾನಾಗಿ ಭಗವಂತ ಪ್ರಾದುರ್ಭಾವ ಹೊಂದುವುದಕ್ಕೆ ಕಾರಣವಾಗ್ತದೆ. ಆದ್ದರಿಂದ ಆತ್ಮವಿಚ್ಚರಣಾರ್ಚನ ಅನ್ನುವುದು ಕೂಡ ಒಂದು ಯೋಗ, 4ನೆಯ ಯೋಗ, ವೈಷ್ಣವ ಯೋಗಗಳಲ್ಲಿ ಸೇರಿರುವ ಧ್ಯಾನಾಂಗಭೂತವಾದ ಯೋಗ. ಅದರ ಮುಂದೆ ಗ್ರಾಮ್ಯ ಧರ್ಮ ನಿವೃತ್ತಿಶ್ಚ ಮೋಕ್ಷ ಧರ್ಮ ರತಿಸ್ತಥಾ. ಗ್ರಾಮ್ಯ ಧರ್ಮದಿಂದ ದೂರ ಇರುವುದು, ಮೋಕ್ಷ ಧರ್ಮದಲ್ಲಿ ಆಸಕ್ತನಾಗುವುದು. ಗ್ರಾಮ್ಯ ಧರ್ಮ ಅಂತ ಹೇಳಿದರೆ ವೈಷಯಿಕ ಉಪಭೋಗಗಳು, ಚೆನ್ನಾಗಿ ತಿನ್ನುವುದು ಕೂಡ ಗ್ರಾಮ್ಯ ಧರ್ಮವೇ. ಅಥವಾ ಪುರುಷ ಸ್ತ್ರೀಯರು ನಿರಂತರವಾಗಿ ಜೊತೆಯಲ್ಲಿದ್ದು ಖುಷಿ ಪಡುವಂಥದ್ದು ಕೂಡ ಗ್ರಾಮ್ಯ ಧರ್ಮವೇ. ಅಂತಹ ಗ್ರಾಮ್ಯ ಧರ್ಮದ ಬಗ್ಗೆ ಚೌಕಟ್ಟು ಹಾಕಿಕೊಳ್ಳತಕ್ಕಂಥದ್ದು ಯೋಗದಲ್ಲಿ ಅತ್ಯಂತ ಅಪೇಕ್ಷಿತ. ಮತ್ತೊಂದು ಮೋಕ್ಷ ಧರ್ಮ ರತಿಸ್ತಥ. ಮೋಕ್ಷ ಧರ್ಮ, ಅದರಲ್ಲಿ ಆಸಕ್ತಿ. ಮೋಕ್ಷ ಧರ್ಮ ಅಂದರೆ ಯಾವುದು? ನಿವೃತ್ತ ಜೀವನ. ಗ್ರಾಮ್ಯ ಧರ್ಮ ಅಂದರೆ ಪ್ರವೃತ್ತ ಜೀವನ. ಪ್ರವೃತ್ತ ಅಂದರೆ ಪ್ರತಿಯೊಂದು ಬೇಕು ಅವನಿಗೆ. ವ್ಯವಹಾರ, ಅಕ್ಕಪಕ್ಕದ ಮನೆಯವರ ವ್ಯವಹಾರದ ಬಗ್ಗೆಯೂ ಮಾತಾಡ್ತಾನೆ, ತನ್ನ ವ್ಯವಹಾರಗಳನ್ನು ನಿರಂತರವಾಗಿ ಅದರಲ್ಲೇ ಚಿಂತನೆ ಮಾಡಿ ಎಲ್ಲಿಂದ ಹೇಗೆ ಲಾಭ ತೆಗಿಬಹುದು ಅಂತ ಆಲೋಚನೆ ಮಾಡ್ತಾನೆ. ಈ ಲಾಭ ನಷ್ಟಗಳ ಚಿಂತನೆಯಲ್ಲಿ ತೊಡಗತಕ್ಕಂಥದ್ದು ಗ್ರಾಮ್ಯ ಧರ್ಮವಾಗಿರ್ತದೆ. ಅವೆಲ್ಲ ತ್ಯಾಗ ಮಾಡಿ ದೇವರ ಬಗ್ಗೆ, ಶಾಸ್ತ್ರದ ಬಗ್ಗೆ ಚಿಂತನೆಯಲ್ಲಿ ತೊಡಗಿ ಊರಿನ ವ್ಯವಹಾರ, ಮನೆಯ ವ್ಯವಹಾರ ಅದನ್ನೆಲ್ಲ ತನ್ನ ಮಕ್ಕಳಿಗೆಲ್ಲ ವಹಿಸಿ ತಾನು ಅದಕ್ಕೆ ಬೆನ್ನು ಹಾಕುವಂಥದ್ದಕ್ಕೆ ಮೋಕ್ಷ ಧರ್ಮ ರತಿ ಅಂತ ಕರೀತಾರೆ. ಉಪನಿಷತ್ತು ಇದನ್ನು ಹೇಳ್ತದೆ. ಯೋಗದ ಅಂಗ ಅಂತಲೇ ಇದನ್ನು ಹೇಳ್ತದೆ. ಅಜಾಮೇಕಾಂ ಲೋಹಿತ ಶುಕ್ಲ ಕೃಷ್ಣಾಂ ಬಹ್ವೀಹಿ ಪ್ರಜಾ ಜನಯಂತೀಂ ಸ್ವರೂಪಾಹ ಅಜೋಹ್ಯೇಕೋ ಜುಷಮಾಣೋನುಶೇತೆ ಜಹಾತ್ಯೇನಾಂ ಭುಕ್ತ ಭೋಗಾಂ ಅಜೋನ್ಯಃ ಅಂತ ಒಂದು ಉಪನಿಷತ್ತಿನ ಮಾತಿದೆ. ಅಂದರೆ ಅಜ ಅಂತ ಹೇಳಿದರೆ ಪ್ರಕೃತಿ. ಮುಂದೆ ಅಜಾಮಿಳನ ಕಥೆ ಬರ್ತದೆ. ಅಜ ಅಂದರೆ ಪ್ರಕೃತಿ, ಅಜಾಮಿಳ ಅಂದರೆ ಪ್ರಕೃತಿಯ ಜೊತೆಗೇ ವಾಸ ಮಾಡ್ತಾ ಇದ್ದವ, ಅದರ ಮಿಲನದಲ್ಲೇ ಇದ್ದವ ಅಂತ ಅರ್ಥ. ಅಜ ಅಂದರೆ ಮೂಲ ಪ್ರಕೃತಿ. ಭಗವಂತನಿಗೆ ಅಜ ಅಂತ ಹೆಸರು. ಈ ಅಜ ಅನಿಸಿದಂತಹ ಪ್ರಕೃತಿಯಲ್ಲಿ ಯಾರು ಮಿಲನ ಹೊಂದಿದ್ದಾನೆ ಆತ ಭಗವಂತನಿಗೆ ಬೆನ್ನು ಹಾಕಿರ್ತಾನಂತೆ. ಆ ಅಜ ಹೇಗಿದೆ ಅಂತ ಹೇಳಿದರೆ ಲೋಹಿತ ಶುಕ್ಲ ಕೃಷ್ಣಾಂ, ಅದು ಕಪ್ಪು, ಕೆಂಪು ಮತ್ತು ಬಿಳಿ ಬಣ್ಣದ ಪ್ರಕೃತಿ. ಕಪ್ಪು, ಕೆಂಪು, ಬಿಳಿ ಅಂದರೆ ಏನು? ತಮಸ್ಸು, ರಜಸ್ಸು ಮತ್ತು ಸತ್ವ. ಹೀಗೆ ಸತ್ವರಜಸ್ತಮೋ ಗುಣಾತ್ಮಕವಾದ ಏನು ಪ್ರಕೃತಿ ಇದೆ ಅದರಲ್ಲಿ ಆಸಕ್ತನಾದ ಒಬ್ಬ ವ್ಯಕ್ತಿ ಇದ್ದಾನೆ, ಅದಕ್ಕೆ ಬೆನ್ನು ಹಾಕಿದ ವ್ಯಕ್ತಿ ಒಬ್ಬ ಇದ್ದಾನೆ. ಅಜೋಹ್ಯೇಕೋ ಜುಷಮಾಣೋನು ಶೇತೆ. ಒಬ್ಬ ಚೇತನ ಅದನ್ನೇ ಬಹಳ ಜುಷಮಾಣ, ಪ್ರೀತಿಯಿಂದ ಸೇವನೆ ಮಾಡ್ತಾ ಅದರ ಜೊತೆಗೇ ವಾಸ ಮಾಡ್ತಾನೆ. ಜಹಾತ್ಯೇನಾಂ ಭುಕ್ತ ಭೋಗಾಂ ಅಜೋನ್ಯಃ. ಅದರಲ್ಲಿ ಏನಿದ್ರೂ ಇಷ್ಟೇ ಸತ್ವ ಇರುವುದು ಅಂತ ಹೇಳಿ ಅದರ ಸಾರವನ್ನು ತಿಳಿದಂತಹ ವ್ಯಕ್ತಿ ಅದಕ್ಕೆ ಬೆನ್ನು ಹಾಕಿ ಹಿಂತಿರುಗ್ತಾನೆ. ಇವರೇ ಪ್ರವೃತ್ತ ಜೀವ, ನಿವೃತ್ತ ಜೀವ ಅಂತ ಇವರನ್ನು ಕರೆಯೋದು. ಸಂಸಾರದ ಸುಖಗಳನ್ನೆಲ್ಲ ಅನುಭವಿಸಿ ನಾಲಿಗೆ ಕೆಟ್ಟು ಸಾಕು ಅಂತ ಹೇಳುವಾಗ ನಿವೃತ್ತನಾಗ್ತಾನೆ. ಅದು ಪ್ರವೃತ್ತಿಯೇ ಇದ್ರೆ ಎಲ್ಲಿ ತನಕ ಇರ್ತದೆ? ಅವನಿಗೊಂದು ಎಚ್ಚರ ಬೇಕಂತೆ. ಪ್ರಪಂಚದ ವಸ್ತುವಿನಿಂದಾಗಿ ನಮಗೆ ಸುಖ ಅಲ್ಲ, ಸುಖ ಇರುವುದು ಮನಸ್ಸಿನಲ್ಲಿ ಅಂತ ಮೊದಲು ಎಚ್ಚರ ಬರಬೇಕು. ನಮ್ಮಲ್ಲೆಲ್ಲ ಭಾವನೆ ಏನಿರ್ತದೆ? ನಾವು ಅದನ್ನು ತಿಂದರೆ ಖುಷಿ, ಇದನ್ನು ತಿಂದರೆ ಭಾರಿ ಖುಷಿ. ಬಾದಾಮಿ ಹಲ್ವಾ ಅಂತ ಹೇಳಿದರೆ ಭಾರಿ ಖುಷಿ ಅಂತ ಇರ್ತದೆ. ಅವನಿಗೆ ಬಾದಾಮಿ ಹಲ್ವಾ 10 ಹಾಕಿ 10 ತಿಂದಾಗ ಸಾಕಾಯಿತು ಅಂತ ಅನಿಸುತ್ತೆ. ಆಮೇಲೆ ಇನ್ನೊಂದು 5 ಒತ್ತಾಯ ಮಾಡಿ ಹಾಕಿ, ಇವನು ಸಾಧ್ಯವೇ ಇಲ್ಲ ಅಂತ ಹೇಳ್ತಾನೆ. ಕೊನೆಗೆ ಅವನ ಬಾಯಿಗೆ ತೂರಿಸಿ ಒಂದಷ್ಟು. ಇಷ್ಟಾದ ಮೇಲೆ ವಾಕರಿಕೆ ಬರ್ತದೆ ಅವನಿಗೆ. ಆಮೇಲೆ ಇನ್ನೊಬ್ಬರು ಯಾರು ಬಾದಾಮಿ ಹಲ್ವಾ ಒಂದು ಬೇಡ ಜೀವನದಲ್ಲಿ ಅಂತ ಹೇಳ್ತಾನೆ. ಈಗ ವಸ್ತುತಃ ಅದೇ ಅವನಿಗೆ ಆನಂದ ಆಗಿದ್ರೆ ಅದು ಎಷ್ಟು ತಿಂದರೂ ಆನಂದ ಆಗ್ತಾ ಇರಬೇಕಲ್ಲ. ಆದರೆ ಅವನಿಗೆ ಒಂದು ಹಂತದಲ್ಲಿ ಅದನ್ನು ನೋಡಿದರೆ ವಾಕರಿಕೆ ಬರುತ್ತಲ್ವಾ? ಹಾಗಾದರೆ ಅದರಲ್ಲೇ ಆನಂದ ಇರುವುದಾ? ಒಂದು ಸಮುದ್ರದಲ್ಲಿ ಒಂದು ಪ್ರಾಣಿ ಬಿದ್ದಿತ್ತಂತೆ, ತೇಲ್ತಾ ಇತ್ತು. ಒಂದು ಹಕ್ಕಿಗೆ ಸಿಕ್ಕಾಬಟ್ಟೆ ಹಸಿವಾಗೋಗಿದೆ. ಏನು ತಿನ್ನಲಿಕ್ಕೆ ಒಂದು ಪ್ರಾಣಿ ಸಿಗ್ತಾ ಇಲ್ಲ, ಸತ್ತ ಪ್ರಾಣಿಯೇ ಸಿಗ್ತಾ ಇಲ್ಲ. ಹಕ್ಕಿ ತುಂಬ ಒದ್ದಾಡ್ತಾ ಇದೆ. ಸಮುದ್ರದಲ್ಲಿ ತೇಲ್ತಾ ಇರುವ ಒಂದು ಆ ಕೋಣನನ್ನು ನೋಡಿತು. ಭಾರಿ ಖುಷಿಯಾಯಿತು. ಚಿಕ್ಕ ಕೋಣ ಅಲ್ಲ, ಅದು ದೊಡ್ಡ ಕೋಣ, ಸತ್ತು ನೀರಿನಲ್ಲಿ ತೇಲ್ತಾ ಉಂಟು. ಸೀದಾ ಹೋಗಿ ಅದರ ಮೇಲೆ ಕೂತಿತು, ಕುಕ್ಕಿತು. ಅದರ ಮಾಂಸ ತಿನ್ನುವಾಗ ಆನಂದ ಆಯಿತು ಹಕ್ಕಿಗೆ. ಭಾರಿ ಖುಷಿ. ಕುಕ್ಕಿ ಕುಕ್ಕಿ ತಿಂತಾ ಉಂಟು. ಹೊಟ್ಟೆ ಭರ್ತಿ ಆದಾಗ ಸಾಕಪ್ಪ ಅಂತ ಅನಿಸಿತು ಅದಕ್ಕೆ. ಸಾಕು ಅಂತ ಅನಿಸಿ ಆಮೇಲೆ ಒಂದು ಸಲ ಕುಕ್ಕಿತು. ಕುಕ್ಕಿ ಬಾಯಿಯಲ್ಲಿ ಹಿಡ್ಕೊಂಡಿತು. ಆಮೇಲೆ ಹಸಿವಾದಾಗ ಮೆಲ್ಲ ತಿನ್ನಲಿಕ್ಕೆ ಅಂತ ಬಾಯಿಯಲ್ಲಿ ಹಿಡ್ಕೊಂಡು ಹಾರೋದು. ಹಸಿವಾದಾಗ ಅದನ್ನು ತಿನ್ನುವುದು ಅಂತ ಬಾಯಿಯಲ್ಲಿ ಕುಕ್ಕಿ ಹಿಡ್ಕೊಂಡಿತ್ತು.
ಹಿಡ್ಕೊಂಡು ಯಾವ ಕಡೆಗೆ ಹಾರಬೇಕು ಅಂತ ನೋಡ್ತದೆ, ಊರೇ ಕಾಣಿಸ್ತಾ ಇಲ್ಲ. ಇದೇನಾಗಿದೆ? ಈ ತೇಲ್ತಾ ಇದ್ದಂತಹ ಕೋಣ ಅದು ನೀರಿನಲ್ಲಿ ತೇಲಿಕೊಂಡು ಸಮುದ್ರದ ಮಧ್ಯಕ್ಕೆ ಬಂದಿದೆ. ಇದಕ್ಕೆ ಗೊತ್ತೇ ಇಲ್ಲ, ತಿಂತಾ ಇದೆ, ತಾನು ಎಲ್ಲಿ ಹೋಗ್ತಾ ಇದ್ದೇನೆ ಅಂತಲೇ ಗೊತ್ತಿಲ್ಲ. ನೋಡಿದ್ರೆ ಆ ಕಡೆ ಸಮುದ್ರದ ದಡ ಕಾಣಿಸುವುದಿಲ್ಲ, ಈ ಕಡೆ ಕಾಣಿಸುವುದಿಲ್ಲ. ನಾನು ಈ ಕಡೆ ಹಾರಿ ಮತ್ತೆ ಸಮುದ್ರದಲ್ಲಿ ಬೀಳುವಂತ ಪ್ರಸಂಗ, ಆ ಕಡೆ ಹಾರಿದ್ರೂ ದಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ಮಧ್ಯದಲ್ಲಿ ಸತ್ತು ಹೋಗುವಂತ ಪ್ರಸಂಗ ಬಂತಲ್ಲ ಅಂತ ಅಷ್ಟು ನೋವು ಅನುಭವಿಸ್ಲಿಕ್ಕೆ ಶುರುವಾಯಿತು. ಕೊನೆಗೆ ಏನಾಯ್ತು? ಅದರ ಕಥೆ ಬೇಡ, ನಮ್ಗೆ ಗೊತ್ತಾಗ್ತದೆ. ನಾವು ಕೂಡ ಆ ರೀತಿಯ ಹಕ್ಕಿಯ ಸ್ಥಿತಿಯಲ್ಲಿ ಇದ್ದೇವಂತೆ. ಭೋಗ ತಿನ್ನಬೇಕು, ಕುಕ್ಕಿ ತಿನ್ನಬೇಕು ಅಂತ ತಿನ್ನುವ ಕೆಲಸದಲ್ಲಿದ್ದೇವೆ. ಆದರೆ ತಿನ್ನುವ ಕೆಲಸದಲ್ಲಿ ದಡ ಎಲ್ಲಿ ಉಂಟು ಅಂತಲೇ ಗೊತ್ತಿಲ್ಲ. ತಿನ್ನುವುದು ಒಳ್ಳೆಯದೇ, ಆದರೆ ಎಲ್ಲಿ ತಿನ್ನಬೇಕು? ದಡದ ಪಕ್ಕದಲ್ಲಿ. ದಡ ಯಾವುದು? ಸಂಸಾರ, ಪಾರ. ಈ ಸಂಸಾರವೆಂಬ ಸಾಗರದ ಆ ಕಡೆಯ ದಡ ಅಂತ ಹೇಳಿದರೆ ಭಗವಂತ. ಆ ಭಗವಂತನ ಪಕ್ಕದಲ್ಲಿ ಕೂತು ಒಂದು ವೈಶ್ವದೇವ ಮಾಡಿ ಆ ದೇವರಿಗೆ ನೈವೇದ್ಯ ಮಾಡಿ ಅದನ್ನು ತಿನ್ನಬೇಕಲ್ವಾ? ಭಗವಂತನ ಸನಿಹದಲ್ಲಿದ್ದುಕೊಂಡು ಈತ ಭೋಗಗಳನ್ನು ಅನುಭವಿಸಬೇಕು. ಆದರೆ ಅವನನ್ನು ಮರೆತು ತಾನು ಕುಕ್ಕಿ ತಿಂತಾ ಇದ್ದರೆ ಕೊನೆಗೆ ಈ ಸಂಸಾರ ಸಾಗರದ ಮಧ್ಯದಲ್ಲಿ ಯಾವ ಕಡೆ ಹೋಗಬೇಕು, ಏನು ಮಾಡಬೇಕು ಅಂತ ಗೊತ್ತಾಗುವುದಿಲ್ಲ. ಈ ಪ್ರಸಂಗ ಮನುಷ್ಯನಿಗೆ ಬರಬಾರದು ಅಂತಾದರೆ ಅವನೇ ಹೇಗಿರಬೇಕು? ಮೋಕ್ಷ ಧರ್ಮ ರತಿಸ್ತಥ. ಮೋಕ್ಷ ಧರ್ಮದ ಬಗ್ಗೆ ಆಸಕ್ತಿ ಇರತಕ್ಕದ್ದು. ಇನ್ನೊಂದು ವಿಷಯ, ಮಿತ ಮೇಧ್ಯಾದನಂ ಶಶ್ವತ್ ವಿವಿಕ್ತ ಕ್ಷೇತ್ರ ಸೇವನಂ. ಮಿತ ಮೇಧ್ಯಾದನಂ ಇದು ಒಂದು ಧರ್ಮ. ಅದನ ಅಂದರೆ ಭಕ್ಷಣ, ಊಟದ ಬಗ್ಗೆ ಜಾಗೃತೆ ಇರಬೇಕಂತೆ. ಏನು ಊಟದ ಬಗ್ಗೆ ಜಾಗೃತೆ? ಮಿತವಾಗಿ ತಿನ್ನಬೇಕು, ತಿನ್ನಬೇಕಾದದ್ದನ್ನೇ ತಿನ್ನಬೇಕು. ಮೇಧ್ಯ ಅಂದರೆ ದೇವರಿಗೆ ನೈವೇದ್ಯ ಮಾಡಬಹುದಾದದ್ದು, ಅಗ್ನಿಯಲ್ಲಿ ಆಹುತಿ ಕೊಡಬಹುದಾದದ್ದು, ಅದಕ್ಕೆ ಮೇಧ್ಯ ಅಂತ ಹೆಸರು. ಮಿತವಾದದ್ದನ್ನು, ಮೇಧ್ಯವಾದದ್ದನ್ನು ತಿನ್ನಬೇಕೇ ಹೊರತು ಅಮಿತವಾಗಿ ಅಮೇಧ್ಯವಾದದ್ದನ್ನು ತಿನ್ನುವುದಕ್ಕೆ ಹೋಗಬಾರದು. ಆಹಾರದಲ್ಲಿ ವ್ಯತ್ಯಾಸವಾದರೆ ಧ್ಯಾನ ಮಾಡುವುದಕ್ಕೆ ಬರುವುದಿಲ್ಲ. ಆಹಾರಕ್ಕೂ ಮನಸ್ಸಿಗೂ ಅತ್ಯಂತ ನಿಕಟವಾದ ಸಂಬಂಧ ಇದೆ. ಸಾತ್ವಿಕವಾದ ಆಹಾರದಿಂದ ಮನಸ್ಸು ಸಾತ್ವಿಕವಾಗ್ತದೆ, ತಾಮಸವಾದ ಆಹಾರದಿಂದ ಮನಸ್ಸು ತಾಮಸವಾಗ್ತದೆ. ಆಹಾರಕ್ಕೂ ಮನಸ್ಸಿಗೂ ಅಷ್ಟು ನಿಕಟವಾದ ಸಂಬಂಧ. ಆದ್ದರಿಂದಲೇ ಆಹಾರದ ಬಗ್ಗೆ ಆಯುರ್ವೇದಾದಿ ಶಾಸ್ತ್ರಗಳು ಬಹಳ ಎಚ್ಚರ ಕೊಡುವುದು. ಭಗವಂತ ಕೃಷ್ಣ ಗೀತೆಯಲ್ಲೂ ಕೂಡ ಆಹಾರದ ಬಗ್ಗೆ ತುಂಬ ಎಚ್ಚರ ಕೊಟ್ಟಿದ್ದಾನೆ. ಯಾವುದು ಒಮ್ಮೆ ತಿಂದು ಜೀರ್ಣವಾಗಿ ಹೋಗಿಬಿಡುವಂಥದ್ದು ಅಂಥದ್ರ ಬಗ್ಗೆ ನಾವು ಹೆಚ್ಚು ತಲೆ ಕೆಡಿಸಬೇಕು ಅಂತಿಲ್ಲ. ಅಲ್ಲ, ಆಹಾರದ ಬಗ್ಗೆ ಅಷ್ಟು ಕೆಡಿಸುವುದು ಯಾಕೆ? ಯಾವುದು ಬೇಕಾದರೂ ತಿನ್ಬೋದು, ಒಟ್ಟು ಖುಷಿಯಾಗಿದ್ದರೆ ಆಯಿತು ಅಂತ ಕೆಲವರ ಭಾವನೆ ಉಂಟು. ಆಹಾರ ಏನೇನೋ ಆಹಾರ ತಿಂದ ಮೇಲೆ ಅದು ಜೀರ್ಣ ಆಗಿ ಹೋಗ್ತದೆ, ಅದರ ಬಗ್ಗೆ ಯಾಕೆ ತಲೆ ಕೆಡಿಸಿಕೊಳ್ಳುವುದು ಅಂತ. ಆದರೆ ತಿಂದ ಆಹಾರ ತಿಂದ ಕೂಡಲೇ ಜೀರ್ಣವಾಗಿ ಹೊರ ಹೋಗ್ತಾ ಇದ್ದರೆ ನಾವು ಆಹಾರದ ಬಗ್ಗೆ ತಲೆ ಕೆಡಿಸಿಕೊಳ್ಳುವ ಕೆಲಸ ಇರಲಿಲ್ಲ. ಮತ್ತೆ ಏನಾಗ್ತದೆ? ತಿಂದ ಆಹಾರ ಜೀರ್ಣವಾಗಿ ಒಂದಿಷ್ಟು ಭಾಗ ರಕ್ತವಾಗ್ತದೆ, ಒಂದಿಷ್ಟು ಭಾಗ ಮಾಂಸವಾಗ್ತದೆ, ಮತ್ತು ಅದರ ಒಂದು ಸೂಕ್ಷ್ಮ ಅಂಶ ಎಲುಬು ಆಗ್ತದೆ. ಎಲುಬು ಆಗೋದು ಮಾತ್ರ ಅಲ್ಲ, ಅದರ ಮತ್ತೊಂದು ಸೂಕ್ಷ್ಮ ಭಾಗ ಮನಸ್ಸು ಆಗ್ತದೆ. ಯಹ ಅನಿಷ್ಟೋ ಭಾಗ ತನ್ಮನಃ ಅನ್ನಮಶಿತಂ ತ್ರೇಧಾ ವಿಧೀಯತೆ ಅಂತ ಉಪನಿಷತ್ತು ಹೇಳ್ತದೆ. ತಿಂದ ಆಹಾರದಲ್ಲಿ ಒಂದು ಅನಿಷ್ಟ ಭಾಗ ಮನಸ್ಸಾಗ್ತದೆ. ಹಾಗಾದರೆ ಮನಸ್ಸು ಅನ್ನೋದು ದೀರ್ಘಕಾಲ ಇರುವಂಥದ್ದು, ಶಾಶ್ವತವಾದದ್ದು ಅಂತಲೇ ಹೇಳ್ಬೋದು. ಅಂತಹ ಮನಸ್ಸಾಗಿ ಆಹಾರ ಪರಿಣಾಮ ಆಗ್ತದೆ ಅಂತಾದರೆ ಆಹಾರದ ಬಗ್ಗೆ ತುಂಬ ಜಾಗೃತಿ ಆಗಬೇಕು. ಕೇವಲ ರಕ್ತವಾಗುವುದಾದರೆ ರಕ್ತ 3 ದಿನಕ್ಕೊಂದು ಸಲ ಶರೀರದಲ್ಲಿ ಬೇರೆ ಆಗ್ತದೆ, ಅದರಿಂದ ದೊಡ್ಡ ವಿಷಯ ಅಲ್ಲ. ಮಾಂಸವಾಗುವುದಾದರೆ 15 ದಿವಸಕ್ಕೊಂದು ಸಲ ಮಾಂಸ ಕರಗಿ ಮತ್ತೊಂದು ಮಾಂಸ ಅದರ ಜೊತೆಗೆ ಸೇರಿಕೊಳ್ತದೆ, ಅದು ದೊಡ್ಡ ವಿಷಯ ಅಲ್ಲ. ಆದರೆ ಮನಸ್ಸಾಗ್ತದೆ ಅನ್ನುವ ಕಾರಣದಿಂದ ಆಹಾರದ ವಿಷಯದಲ್ಲಿ ಜಾಗ್ರತೆ ಇರಬೇಕು. ಮನಸ್ಸಾಗ್ತದೆ ಅನ್ನುವುದಕ್ಕೆ ಅನೇಕ ಕಥೆಗಳು ಇತಿಹಾಸದಲ್ಲಿ ಘಟಿಸಿ ಹೋಗಿದ್ದಾವೆ. ಭೀಷ್ಮಾಚಾರ್ಯರು ಹೇಳ್ತಾರೆ, ಆ ದುರ್ಯೋಧನನ ಅನ್ನ ತಿಂದದ್ದಕ್ಕೆ ಹೀಗೆಲ್ಲ ನನ್ನ ಮನಸ್ಸಾದದ್ದು ಅಂತ ಹೇಳಿ ಕೊನೆಗೆ ತನ್ನ ಶರೀರದ ರಕ್ತ ಪೂರ್ತಿ ಹೋಗುವ ಹಾಗೆ ಅರ್ಜುನ ಆದರೆ ಹೇಳ್ತಾರೆ, ಇನ್ನೊಂದೆರಡು ಬಾಣ ಹೊಡಿ, ಎಲ್ಲ ರಕ್ತ ಹೋಗಲಿ. ಎಲ್ಲ ಹೋದ ಮೇಲೆ ಅವರು ಶುದ್ಧ ಆದರು. ಶುದ್ಧ ಆದ ಮೇಲೆ ಕೃಷ್ಣ ಬಂದ. ಮತ್ತೆ ಅಜ್ಜ ಶರೀರದ ರಕ್ತ ಎಲ್ಲ ಹೋಯ್ತಾ ಅಂತ ಕೇಳಿಕೊಂಡು ಬಂದ ಕೃಷ್ಣ. ಬಂದು ಭೀಷ್ಮ ಹೇಳ್ತಾನೆ, ಎಷ್ಟು ಉಪಕಾರ ಮಾಡಿದಿ ಕೃಷ್ಣ, ಈಗ ಉಪದೇಶ ಮಾಡು ಅಂತ ಹೇಳ್ತಾನೆ. ಆಗ ಭೀಷ್ಮಾಚಾರ್ಯರು ಕೊಟ್ಟ ಉಪದೇಶವೇ ವಿಷ್ಣು ಸಹಸ್ರನಾಮಾದಿಗಳಿಂದ ಘಟಿತವಾಗಿರತಕ್ಕಂತಹ ಅನುಶಾಸನ ಪರ್ವ ಮತ್ತು ಶಾಂತಿ ಪರ್ವದ ಉಪದೇಶ. ಅಂದರೆ ಭೀಷ್ಮಾಚಾರ್ಯರು ಅಷ್ಟು ಶುದ್ಧವಾಗಿ ಉಪದೇಶ ಮಾಡಬೇಕಾದ್ರೆ ಅವರಲ್ಲಿದ್ದ ದುರ್ಯೋಧನನ ಅನ್ನದ ರಕ್ತ ಹೋಗಬೇಕಾಯಿತು. ಅಂದರೆ ದುಷ್ಟ ಅನ್ನದಿಂದ ಮನಸ್ಸು ಕೆಡುತ್ತೆ ಅನ್ನುವುದಕ್ಕೆ ಭೀಷ್ಮ ದ್ರೋಣಾದಿಗಳೆಲ್ಲ ದೃಷ್ಟಾಂತವಾಗಿ ಇತಿಹಾಸದಲ್ಲಿದ್ದಾರೆ. ಇನ್ನೂ ಕೆಲವು ಕಥೆ ಹೇಳ್ತಾರೆ. ಒಬ್ಬ ತೀರ್ಥಯಾತ್ರೆಗೆ ಹೊರಟಂತೆ.
ತೀರ್ಥಯಾತ್ರೆಗೆ ಹೊರಡುವುದಂದರೆ ವಿಮಾನದಲ್ಲಿ ಟಿಕೆಟ್ ಮಾಡುವುದಲ್ಲ. ಇದು ನಾನು ಹೇಳ್ತಾ ಇರೋದು 122 ವರ್ಷದ ಹಿಂದಿನ ಕಥೆ ಹೇಳ್ತಾ ಇರೋದು. ನಡ್ಕೊಂಡು ಹೋಗುದು, ತೀರ್ಥಕ್ಷೇತ್ರ ಯಾತ್ರೆ ಅಂತ ಕಾಶಿಗೆ ಹೊರಟ. ಕಾಶಿಗೆ ಹೋಗುವಾಗ ಎಲ್ಲಿ ಊಟ ಮಾಡುವುದು, ತುಂಬ ಮಡಿ ವ್ಯಕ್ತಿ ಎಲ್ಲಿ ಧರ್ಮಛತ್ರ ಸಿಗ್ತದೆ ಅಲ್ಲಿ ಸರಿಯಾದ ರೀತಿಯಲ್ಲಿ ಭೋಜನ ಮಾಡಿ ಮುಂದಕ್ಕೆ ಹೋಗುವಾಗ ಒಂದು ದಿವಸ ಎಲ್ಲೂ ಸಿಗಲಿಲ್ಲ, ಛತ್ರ ಸಿಗಲಿಲ್ಲ. ದಾರಿಯ ಬದಿಯಲ್ಲಿ ಒಬ್ಬರ ಗೃಹಸ್ಥರ ಮನೆ ಕಾಣಿಸಿತು. ಸೀದಾ ಗೃಹಸ್ಥರ ಮನೆಗೆ ಹೋದಾಗ ಗೃಹಸ್ಥರು ಭಾರೀ ಪ್ರೀತಿಯಿಂದ ಸ್ವಾಗತಿಸಿದರು. ಯಾತ್ರೆಗೆ ಹೋಗುವವರು ಬಂದರು ಅಂತ ಹೇಳಿದರೆ ಅದು ಮನೆಗೆ ದೇವರು ಬಂದ ಹಾಗೆ ಅಂತ ಅವರ ಪಾದ ತೊಳೆದು ಅವರನ್ನು ಒಳಗೆ ಕೂಡಿಸಿ ಅವರಿಗೆ ಭೋಜನದ ವ್ಯವಸ್ಥೆಯನ್ನೆಲ್ಲ ರಾತ್ರಿಯಲ್ಲಿ ಮಾಡಿ ಸುಗ್ರಾಸ ಭೋಜನ ಆಯಿತು. ಇವತ್ತು ರಾತ್ರಿ ಇಲ್ಲೇ ವಿಶ್ರಮಿಸಬೇಕು ಅಂತ ವ್ಯವಸ್ಥೆಯಲ್ಲಾಗಿದೆ. ಇವರು ವಿಶ್ರಾಂತಿ ತೆಗೊಳ್ಳುವುದಕ್ಕೆ ಹೋಗುವಾಗ ಒಂದು ಲೋಟ ಹಾಲು ತಂದು ಕೊಟ್ಟರು. ರುಚಿಯಾದ ಹಾಲು, ಅದು ಕೂಡ ಮರಳಿಸಿದ್ದಾರೆ, ಮೇಲೆ ಸ್ವಲ್ಪ ಕೆನೆ ಕಟ್ಟಿದೆ. ಹಾಲು ಕುಡಿದಾಗ ಈ ಯಾತ್ರಿಕನಿಗೆ ಭಾರಿ ಖುಷಿಯಾಯಿತು. ಇಂಥ ಹಾಲು ಬೆಂಗಳೂರಲ್ಲಿ ಸಿಗೋಲ್ಲ ಅಂತ ಖುಷಿಯಾದದ್ದು ಅವನಿಗೆ. ಇಲ್ಲಿ ಸಿಗ್ಬೋದು, ಅಂತೂ ಬೆಂಗಳೂರಲ್ಲಿ ಸಿಗುವುದಿಲ್ಲ ಅಂತೇಳಿ ಅನಿಸಿ ಅವ ಕೇಳ್ತಾನೆ, ಇಷ್ಟು ರುಚಿಯಾದ ಹಾಲು ನನ್ನ ಜೀವನದಲ್ಲಿ ಕುಡಿಲಿಲ್ಲ. ಅದು ಹೇಗೆ, ಇಂಥ ರುಚಿ ಹಾಲು ಹೇಗೆ ಈ ಊರಲ್ಲಿ? ಅದು ನಮ್ಮ ಮನೆ ಕಾಮಧೇನು, ನಾವು ಅದಕ್ಕೆ ಒಂದಷ್ಟು ಹುಲ್ಲು, ಹರಿಯುವ ನೀರು ವ್ಯವಸ್ಥೆ ಎಲ್ಲ ಮಾಡಿದ್ದೇವೆ, ತುಂಬ ಖುಷಿಯಾಗಿ ಹಾಲು ಕೊಡ್ತದೆ, ಬನ್ನಿ ನಮ್ಮ ಕಾಮಧೇನು ನೋಡಿ ಅಂತೇಳಿ ಭಾರಿ ಖುಷಿಯಿಂದ. ಮನೆಯ ತೀವ್ರ ಹಸುವನ್ನು ಅವರು ಹೊಗಳಿದರೆ ಖುಷಿ ಆಗುವುದಿಲ್ಲ ಯಜಮಾನರಿಗೆ, ಬಂದು ನೋಡಿ ಅಂತೇಳಿ ಹಸುವಿನ ಹತ್ರ ಕರ್ಕೊಂಡು ಹೋಗಿ ಹಸುವನ್ನು ತೋರಿಸಿದ್ರು. ಇವರು ಬೆನ್ನು ನೇವರಿಸಿದ್ರು, ಅದು ಇವರನ್ನು ಸ್ವಲ್ಪ ನೆಕ್ಕಿತು. ಭಾರಿ ಎಂಥ ಒಂದು ಪ್ರೀತಿ ಮಾಡ್ತದೆ ಈ ಹಸು ಅಂತ ಖುಷಿ ಆಯಿತು. ಹೋಗಿ ಮಲ್ಕೊಂಡ್ರು. ಯಾರು ಮಲ್ಕೊಂಡದ್ದು? ಎಲ್ಲರೂ ಮಲ್ಕೊಂಡದ್ದೇ. ಅಂಥ ಅತಿಥಿಗಳಾಗಿ ಬಂದಂತಹ ಬ್ರಾಹ್ಮಣ ಮಲ್ಕೊಂಡವನಿಗೆ ಮಧ್ಯರಾತ್ರಿ 2 ಗಂಟೆಗೆ ಎಚ್ಚರ ಆಯಿತು. 2 ಗಂಟೆಗೆ ಕನಸಲ್ಲೆಲ್ಲ ಈ ಹಸುವೇ ಬೀಳುವುದು, ಕನಸಿನಲ್ಲಿ ಹಸು. ಈ ಹಸು ನಮ್ಮ ಮನೆಯಲ್ಲಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು, ಎಂಥ ಹಾಲು, ಅದಕ್ಕೊಂದು ಹೆಪ್ಪು ಹಾಕಿ ಒಂದು ಮೊಸರು ಮಾಡಿದರೆ ಅದನ್ನು ಆಮೇಲೆ ಚೂರಿಯಲ್ಲಿ ಕಡ್ದು ಆಮೇಲೆ ಹಾಲು ಬಾಯಿಯ ಹಾಗೆ ಬಡಿಸಬೇಕು, ಅಷ್ಟು ಸುಂದರವಾಗ್ತದೆ ಅಂತ ಇದೆಲ್ಲ ಆಲೋಚನೆ. ಹಾಲಿನ ಬಗ್ಗೆ, ಹಸುವಿನ ಬಗ್ಗೆ ಆಲೋಚನೆ. ನಿದ್ದೆ ಬರಲಿಲ್ಲ. ಎದ್ದು ಸೀದಾ ಹೋದದ್ದು ಎಲ್ಲಿಗೆ ಗೊತ್ತಾ? ಹಟ್ಟಿಗೆ ಹೋದದ್ದು. ಹಟ್ಟಿಗೆ ಹೋಗಿ ಹಸುವನ್ನು ಬಿಚ್ಚಿಕೊಂಡು ಹೊರಟದ್ದೆ. ಎಲ್ಲಿಗೆ? ಬದರಿಗೆ ಅಲ್ಲ, ಅವರ ಊರಿಗೆ, ಮಲ್ಲೇಶ್ವರಂಗೆ, ಅವರ ಊರಿಗೆ. ಅಲ್ಲಿದ್ದ ಹಸುವನ್ನು ಹಿಡ್ಕೊಂಡು ತಮ್ಮ ಊರಿನ ಕಡೆಗೆ ಹೊರಟವರು ಬೆಳಗ್ಗೆ 4 ಗಂಟೆಯ ತನಕ, 4 ಅಲ್ಲ 5 ಗಂಟೆಯ ತನಕ ನಡ್ಕೊಂಡು ಬಂದಿದ್ದಾರೆ. ಅಷ್ಟು ಹೊತ್ತಿಗೆ ಪಕ್ಕದಲ್ಲಿ ಒಂದು ತೊರೆಯಲ್ಲಿ ನೀರು ಹರಿತಾ ಇತ್ತು. ಹಸುವನ್ನು ಅಲ್ಲಿ ಒಂದು ಕಂಬಕ್ಕೆ ಕಟ್ಟಿದ್ರು. ತಮ್ಮ ಬೆಳಗ್ಗಿನ ಪ್ರಾತಃ ವಿಧಿಗಳನ್ನು ಮುಗಿಸಬೇಕು ಅಂತ ಹೇಳಿ ಹೋಗಿ ನೀರಿನಲ್ಲಿ ಮುಖ ತೊಳ್ಕೊಂಡು ಪಕ್ಕದಲ್ಲೆಲ್ಲ ಮಾಡಿ ಕೈಕಾಲು ತೊಳ್ಕೊಂಡು ಹೊಟ್ಟೆ ಒಮ್ಮೆ ಶುದ್ಧ ಆಯಿತು. ಶೌಚಾದಿಗಳನ್ನು ಮುಗಿಸಿ ಬರ್ತಾರೆ. ಹಸುವನ್ನು ನೋಡ್ತಾರೆ. ನಾನೇನು ಮಾಡ್ತಾ ಇದ್ದೇನೆ ಅಂತ ಅನಿಸ್ಲಿಕ್ಕೆ ಶುರುವಾಯಿತು. ನಾನು ಬದರಿಗೆ ಹೊರಟವ, ಕಾಶಿ ಯಾತ್ರೆ ಮುಗಿಸಿ ಬದರಿಗೆ ಹೋಗಬೇಕು ಅಂತ. ಇದು ನೋಡಿದರೆ ರಾತ್ರಿ ಊಟ ಹಾಕಿದರು. ಊಟ ಹಾಕಿದವರ ಮನೆಯಲ್ಲಿದ್ದ ಹಸುವನ್ನೇ ಕದ್ದುಕೊಂಡು ನಮ್ಮ ಊರಿಗೆ ಹೋಗ್ತಾ ಇದ್ದೇನೆ ಅಂತ ಹೇಳಿದರೆ ಎಂಥ ಅನರ್ಥ. ಯಾಕಾದರೂ ಈ ಕೆಟ್ಟ ತಲೆಗೆ ಈ ಬುದ್ಧಿ ಬಂತು ಅಂತ ಪಶ್ಚಾತ್ತಾಪ ಶುರುವಾಗಿ ಏನೇ ಆಗಲಿ ನಾನಂತೂ ಬ್ರಾಹ್ಮಣರಿಗೆ ಈ ಹಸುವನ್ನು ಮತ್ತೆ ಒಪ್ಪಿಸಿ ಅವರ ಕಾಲಿಗೆ ಬಿದ್ದು ನನಗೆ ಏನು ಪ್ರಾಯಶ್ಚಿತ್ತ ಅಂತ ಅವರು ಹೇಳ್ತಾರೋ ಆ ಪ್ರಾಯಶ್ಚಿತ್ತ ಆಚರಣೆ ಮಾಡಬೇಕೀಗ ಅಂತ ಹೇಳಿ ಆ ಹಸುವನ್ನು ಕರ್ಕೊಂಡು ಮತ್ತೆ ಕಾಶಿಯ ಕಡೆಗೆ ಹೊರಟರು. ಆದರೆ ಅಲ್ಲಿ ಏನಾಗಿದೆ, ಅವರು ಬೆಳಗ್ಗೆ 4 ಗಂಟೆಗೆ ಎದ್ದಿದ್ದಾರೆ ಯಜಮಾನರು. ಬೆಳಗ್ಗೆ ಎದ್ದ ಮೇಲೆ ಸ್ವಲ್ಪ ಕೈಕಾಲು ಮುಖ ತೊಳೆದು ಹೋಗಿ ಹಸುವನ್ನು ನೋಡಿ ಬರುವ ಸಂಪ್ರದಾಯ. ಕಪಿಲಾಂ ದರ್ಪಣಂ ಭಾನುಂ ಭಾಗ್ಯವಂತಂಚ ಭೂಪತಿಂ ಆಚಾರ್ಯಂ ಅನ್ನದಾತಾರಂ ಪ್ರಾತಃ ಪಶ್ಯೇತ್ ಪತಿವ್ರತ ಅಂತ ಬೆಳಗ್ಗೆ ಎದ್ದು ನೋಡಬೇಕಾದ ವ್ಯಕ್ತಿಗಳಲ್ಲಿ ಮೊದಲ ಸ್ಥಾನ ಗೋವಿಗೆ. ತನ್ನ ಕಪಿಲೆಯನ್ನು ನೋಡುವುದಕ್ಕೆ ಹೋದರೆ ಅಲ್ಲಿ ಏನುಂಟು? ಅಲ್ಲಿ ಕರು ಮಾತ್ರ ಇದೆ. ಈ ಮನುಷ್ಯನಿಗೆ ಕರುವನ್ನು ಕರ್ಕೊಂಡು ಹೋಗಬೇಕು ಅಂತಲೂ ನೆನಪಾಗಲಿಲ್ಲ. ಯಾಕಂದರೆ ಅವನಿಗೆ ಆ ಸ್ವಪ್ನದಲ್ಲಿ ಕರು ಕಾಣಿಸಲೇ ಇಲ್ಲ, ಹಸು ಮಾತ್ರ ಕಾಣಿಸಿತ್ತು. ಕರುವನ್ನಲ್ಲೇ ಬಿಟ್ಟು ಬಂದಿದ್ದಾನೆ. ಕರು ಇದೆ, ಹಸು ಇಲ್ಲ. ಹಸು ಎಲ್ಲಿಯೋ ಬಿಚ್ಚಿಕೊಂಡು ಹೋಗಿದೆ ಅಂತ ಅನಿಸುತ್ತೆ ಅಂತ ಈ ಬ್ರಾಹ್ಮಣ ಯೋಚನೆ ಮಾಡಿ ಹೋಗಲಿ, ಬೆಳಗ್ಗೆ ಆಚಾರ್ಯಂ ಪಶ್ಯೇತು ಅಂತ ಉಂಟಲ್ವಾ, ಹಾಗಾಗಿ ನಮಗೆ ಹೇಗೂ ಅತಿಥಿಗಳು ಬಂದಿದ್ದಾರೆ, ಅವರ ಮುಖ ಒಂದ್ಸಲ ನೋಡೋಣ, ಎದ್ದಿದ್ದಾರೋ ಏನು ಕಥೆ ಅಂತ ನೋಡಿದರೆ ಚಾಪೆ ಮಾತ್ರ ಇದೆ, ಬಂದ ಅತಿಥಿಗಳಿಲ್ಲ. ಈಗ ಅರ್ಥ ಆಯ್ತು ಈ ಬ್ರಾಹ್ಮಣನಿಗೆ, ನಾನು ನಿನ್ನೆಯೇ ದಾನ ಕೊಟ್ಟು ಬಿಡಬೇಕಿತ್ತು ಹಸುವನ್ನು. ಯಾಕಂದರೆ ಅವರಿಗೆ ಹಾಲು ಕುಡಿದ ಮೇಲೆ ಅವರು ಹೋಗಿ ಹಸುವನ್ನು ನೇವರಿಸಿದ್ದು ಅದೆಲ್ಲ ನೋಡಿದರೆ ಈ ಹಸು ಬೇಕು ಅಂತ ಅವರಿಗೆ ಅನಿಸಿದೆ. ಬೇಕು ಅಂತ ಅವರಿಗೆ ಅನಿಸಿದ್ದನ್ನು ನಾನು ಕೊಡಬೇಕೋ ಬೇಡೋ? ನಿನ್ನೆ
ನಾಳೆ ಬೆಳಗ್ಗೆ ಎದ್ದು ಒಂದು ತುಳಸಿ ಇಟ್ಟು ದಾನ ಕೊಡ್ತೇನೆ ಅಂತ ನಿನ್ನೆ ಹೇಳಬೇಕಿತ್ತು. ಅಷ್ಟು ಮಾಡದೇ ಹೋದದ್ದಕ್ಕೆ ಅನರ್ಥ ಆಗೋಯಿತು. ಅವರು ಪಾಪ ಹೇಳದೆ ಕೇಳದೆ ಹಿಡ್ಕೊಂಡು ಹೋಗುವ ಪರಿಸ್ಥಿತಿ ಬಂತಲ್ಲ, ನಂದೇ ತಪ್ಪಲ್ವಾ? ಬಟ್ ನಾವಾದ್ರೆ ಏನ್ ಮಾಡ್ತಿದ್ವಿ, ಪಕ್ಕದಲ್ಲಿ ದೊಣ್ಣೆ ಹಿಡ್ಕೊಳ್ತಿದ್ವಿ. ಇವ್ರದ್ದು ಹಾಗಲ್ಲ, ಅಯ್ಯೋ ನಾನೇ ದಾನ ಕೊಡಬೇಕಿತ್ತಲ್ವಾ ಅಂತ ತುಂಬ ಬೇಸರ ಆಯಿತು. ಆದರೆ ಪಾಪ ಕರು ಅಂಬೆ ಅಂಬೆ ಅಂತ ಹೇಳ್ತಾ ಇದೆ. ಈ ಕರುವನ್ನು ಅವರು ತೆಗೊಳ್ಳೋದೇ ಒಂದು ಮೋಸ ಆಯಿತು ಅಂತ ಹೇಳಿ ಒಳಗೆ ಹೋದರು. ಅವರ ಅಡ್ರೆಸ್ ಕೊಟ್ಟಿದ್ರು ಅವರು, ನಮ್ದು ಈ ಊರು ಅಂತ ಇಲ್ಲ. ನಿನ್ನೆ ದಿವಸ ಮಾತಾಡುವಾಗ ವಿಷಯ ಎಲ್ಲ ಇತ್ತು. ಸೀದಾ ಹಿಡ್ಕೊಂಡು ಕರುವನ್ನು ಹಿಡ್ಕೊಂಡು ಹೋಗಿ ಅವರಿಗೆ ಕೊಟ್ಟು ಬರೋಣ. ಈಗಂತೂ ಒಟ್ಟಿಗೆ ಒಂದು ದೂರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲೋ ನದಿ ತೀರದಲ್ಲಿ ಉಳಿದಿರ್ತಾರೆ. ಕರುವನ್ನು ಕೊಟ್ಟು ಬರೋಣ ಅಂತ ಕರು ಹಿಡ್ಕೊಂಡು ಹೊರಟಿದ್ದಾರೆ. ಈ ಕಡೆಯಿಂದ ಈ ಯಜಮಾನರು ಬರ್ತಾ ಇದ್ದಾರೆ ಕರು ಹಿಡ್ಕೊಂಡು, ಆ ಕಡೆಯಿಂದ ಅತಿಥಿಗಳು ಹಸು ಹಿಡ್ಕೊಂಡು ಬರ್ತಾ ಇದ್ದಾರೆ, ಅವರಿಗೇ ಕೊಡಬೇಕು ಅಂತ ಹೇಳಿ. ಇಬ್ಬರು ಒಟ್ಟಾಗ್ತಾ ಇವನು ಅಲ್ಲಿಂದ ಹೇಳ್ತಾನೆ, ಸ್ವಾಮಿ ಅಪರಾಧ ಆಗೋಯ್ತು, ನಿಮ್ಮ ಹಸುವನ್ನು ಕದ್ದುಕೊಂಡು ಬಂದಿದ್ದೇನೆ, ಈ ಅಪರಾಧಿ, ಇವನಿಗೆ ಏನು ಮೂಢನಿಗೆ ಶಿಕ್ಷೆ ಕೊಡಬೇಕು, ನೀವು ಕೊಡಬೇಕು, ಅಪರಾಧಿ ಇವ ಅಂತ ಹೇಳಿಕೊಂಡು ಬರ್ತಾ ಇದ್ದಾರೆ. ಈ ಕಡೆಯಿಂದ ಯಜಮಾನರು ಹೇಳ್ತಾರೆ, ನೀವಲ್ಲ ಅಪರಾಧಿಗಳು, ನಾನು ಅಪರಾಧಿಗಳು, ನಿನ್ನೇ ದಾನ ಕೊಡಬೇಕಿತ್ತು, ತಪ್ಪಾಗಿ ಹೋಗಿದೆ ಅಂತ ಇವರು ಹೇಳಿಕೊಂಡು ಬರ್ತಾರೆ. ಸರಿ, ಇಬ್ರು ಹತ್ರಕ್ಕೆ ಬಂದ್ರು. ಪರಸ್ಪರ ಅವರು ಇವರ ಹತ್ರ ತಪ್ಪಾಯಿತು ಅಂತ ಹೇಳ್ತಾರೆ, ಇವರು ಅವರ ಹತ್ರ ತಪ್ಪಾಯಿತು ಅಂತ ಹೇಳ್ತಾರೆ. ಕೊನೆಗೆ ಅಲ್ಲೇ ಕೂತು ಸ್ವಲ್ಪ ಆಲೋಚನೆ ಮಾಡೋಣ. ಈ ಅತಿಥಿಗಳು ಹೇಳ್ತಾರೆ, ನನ್ನ ಜೀವನದಲ್ಲಿ ಇಲ್ಲಿಯ ಬಾರಿ ಒಂದು ಬಾರಿ ಕದಿಯುವ ಬುದ್ಧಿ ಬರಲಿಲ್ಲ, ಇವತ್ತು ಕದಿಬೇಕು ಅಂತ ಬುದ್ಧಿ ಬಂತು. ಹಾಗಾದರೆ ನಿನ್ನೆ ರಾತ್ರಿ ನೀವು ಊಟಕ್ಕೆ ಹಾಕಿದ್ರಲ್ವ, ಆ ಅನ್ನದ ಬಗ್ಗೆ ಸ್ವಲ್ಪ ವಿಮರ್ಶೆ ಮಾಡಬೇಕು. ಅನ್ನದ ದೋಷ ಇರುವ ಸಾಧ್ಯತೆ ಇದೆ. ಅದಕ್ಕೆ ಯಜಮಾನರು ಹೇಳಿದ್ರು, ಇಲ್ಲ, ನಮ್ಮ ಮನೆಯಲ್ಲಿ ನಮ್ಮ ಯಜಮಾಂತಿಯೇ ಮಾಡಿ ಹಾಕಿದ ಅನ್ನ ಅಲ್ವಾ ಅದು, ಅದರಲ್ಲೇನು ದೋಷ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾವುದಕ್ಕೂ ಹೋಗೋಣ, ಮನೆಯಲ್ಲಿ ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿ ಹಸು ಕರುಗಳನ್ನು ಹಿಡ್ಕೊಂಡು ಮತ್ತೆ ಈ ಬ್ರಾಹ್ಮಣರ ಮನೆಗೆ ಬಂದರು. ಬಂದು ಕೂತು ಯಜಮಾನರು ಹೆಂಡತಿಯನ್ನು ಕರೆದು ಕೇಳಿದರು, ಅಲ್ಲ ನಿನ್ನೆ ಅನ್ನ ಅಡಿಗೆ ಮಾಡಿದೆಯಲ್ಲ, ಏನು ಕಥೆ? ಅದಕ್ಕೆ ಅವರು ಸ್ವಲ್ಪ ಒಳಗೆ ಬನ್ನಿ ಅಂತ ಕರೆದ್ರು. ಅವರು, ನೀವೇನು ರಾತ್ರಿ 7 ಗಂಟೆಗೆ ಬಂದ ಅತಿಥಿಗಳಿಗೆ ಅನ್ನ ಮಾಡಿ ಹಾಕಿ ಅಂತ ಹೇಳಿದಿರಿ, ಆದರೆ ನಮ್ಮ ಡಬ್ಬದಲ್ಲಿ ಅಕ್ಕಿ ಉಂಟು ಅಂತ ನೋಡಿದಿರ ನೀವು? ಡಬ್ಬ ಖಾಲಿ. ಮತ್ತೆ ಅನ್ನ ಮಾಡಿ ಹಾಕುವ ಬಗೆ ಹೇಗೆ? ನಾನು ಪಕ್ಕದ ಮನೆಯಲ್ಲಿ ಹೋಗಿ ಕೇಳಿದೆ, 1 ಸೇರು ಅಕ್ಕಿ ಕೊಡಿ ಅಂತ. ಅವರು ಹೇಳಿದರು, ನಮ್ಮ ಮನೆಯಲ್ಲೂ ಅಕ್ಕಿ ಇಲ್ಲ ಅಂತ. ಆ ಕಾಲ, ಅದಕ್ಕೆ 122 ವರ್ಷ ಹಿಂದಿದ್ದು ಅಂತ ಹೇಳಿದ್ರು, ಸ್ವಾತಂತ್ರ್ಯ ಪೂರ್ವದ ಕಥೆ ಇದು. ನಮ್ಮ ಮನೆಯಲ್ಲೂ ಅಕ್ಕಿ ಇಲ್ಲ ಅಂತ ಹೇಳಿದರು ಅವರು. ಹಾಗಾದರೆ ಅಂಗಡಿಯಿಂದ ಒಂದು ತಂದು ಕೊಡಬೇಕು ಅಂತ ಅವರ ಹತ್ರ ಕೇಳಿಕೊಂಡೆ. ಅವರ ಅಂಗಡಿಯಿಂದ ತಂದು ಕೊಟ್ಟರು, ಅಷ್ಟೇ ವಿಷಯ ಅಂತ. ಸರಿ, ಪಕ್ಕದ ಮನೆಯವರನ್ನು ಕರೆಸಿದ್ರು. ನೀವು ಅಂಗಡಿಯಿಂದ ಅಕ್ಕಿ ತಂದು ಕೊಟ್ರಲ್ವ, ಎಷ್ಟಾಯ್ತು, ಏನು ಕಥೆ? ಅದೊಂದು ಕಥೆ ಅಂತ ಹೇಳಿದ್ರು. ಅದು ದೊಡ್ಡ ಕಥೆ. ಅದು ಏನಂದರೆ, ನಾನು ಅಂಗಡಿಗೆ ಹೋದ್ನಾ, ರಾತ್ರಿ 8 ಗಂಟೆ ಆಗಿತ್ತು, ಅಂಗಡಿ ಬೀಗ ಹಾಕಿತ್ತು. ಅಲ್ಲೆಲ್ಲ ರಾತ್ರಿ ಸೂರ್ಯಾಸ್ತ ಆದಮೇಲೆ ಅಂಗಡಿ ಬೀಗ ಹಾಕೋದು, ಮನೆಗೆ ಹೋಗಿ ಮಲಗೋದು. ಅಂಗಡಿಯಲ್ಲಿ ಇರಲಿಲ್ಲ. ನಾನು ಊರಲ್ಲಿರುವುದು ಒಂದೇ ಅಂಗಡಿ ಇರೋದು. ನಾನು ಅಲ್ಲಿಂದ ಅಕ್ಕಿ ತಂದು ಕೊಡಲಿಲ್ಲ ಅಂದರೆ ಬಂದ ಬ್ರಾಹ್ಮಣರ ಹೊಟ್ಟೆಗೆ ಊಟ ಇಲ್ಲ ಅಂತ ಆಗ್ತದೆ. ಏನಾದರೂ ಮಾಡಬೇಕು ಅಂತ ಹಾಗೆ ಅಂಗಡಿಯ ಹಿಂಭಾಗಕ್ಕೆ ಹೋದೆ. ನೋಡಿದರೆ ಕಿಟಕಿ ಬಾಗಿಲು ತೆಗೆದಿತ್ತು. ತೆಗೆದ ಬಾಗಿಲಿಗೆ ಕೈ ಹಾಕಿದರೆ ಅಕ್ಕಿ ಗೋಣಿ ಸಿಗಬೇಕಾ? ಅಲ್ಲಿಂದ ಎಲ್ಲ ತೆಗೆದು 1 kg ಅಕ್ಕಿ ಹಾಕೊಂಡು ತಂದು ಇವರಿಗೆ ಕೊಟ್ಟೆ. ಅವರಿಗೆ ಹೇಳಲಿಲ್ಲ ಹೀಗೆಲ್ಲ ಮಾಡಿದ್ದೇನೆ ಅಂತ, ತಂದದ್ದು ಹೀಗೆ. ಆ ಬ್ರಾಹ್ಮಣನಿಗೆ ಅರ್ಥ ಆಯ್ತು. ಕದ್ದು ತಂದ ಅಕ್ಕಿಯ ಅನ್ನ ತಿಂದದ್ದಕ್ಕೆ ಕದಿಯುವ ಮನಸ್ಸು ಬಂತು. ಅದೇ ಬೆಳಗ್ಗೆ ಅದನ್ನೆಲ್ಲ ಜೀರ್ಣ ಮಾಡಿ ಬಿಟ್ಟು ಹೋದ ಕೂಡಲೇ ಮನಸ್ಸು ವ್ಯತ್ಯಾಸ ಆಯಿತು. ಯಾಕೆ ಕದ್ದುಕೊಂಡು ಬಂದೆ ನಾನು? ಆಹಾರ ಶುದ್ಧವು ಸತ್ವಶುದ್ಧಿ, ಸತ್ವಶುದ್ಧವು ದೃಢಾಸ್ಮೃತಿ. ಆಹಾರ ಶುದ್ಧವಾಗಿದ್ದರೆ ಮನಸ್ಸು ಶುದ್ಧವಾಗ್ತದೆ, ಮನಸ್ಸು ಶುದ್ಧವಾದರೆ ದೃಢವಾಗಿ ಸ್ಮೃತಿ, ಆ ದೇವರ ಸ್ಮರಣೆಯನ್ನು ಮಾಡಿ ಧ್ಯಾನ ಮಾಡುವುದಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಆಹಾರದ ವಿಷಯದಲ್ಲಿ ಮಿತ ಮೇಧ್ಯಾದನಂ ಶಶ್ವತ್, ಮಿತವಾಗಿ ಮೇಧ್ಯವನ್ನು ಅದನ ಮಾಡುವುದು. ಮಿತ ಅನ್ನುವುದಕ್ಕೂ ಬಹಳ ಪ್ರಾಧಾನ್ಯ ಇದೆ. ಒಳ್ಳೆ ಅನ್ನ, ಪರಿಶುದ್ಧವಾದ ಶ್ರೋತ್ರಿಯ ಅನ್ನ ದೇವರಿಗೆ ನೈವೇದ್ಯ ಆಗಿದೆ. ವೈಶ್ವದೇವ ಆಗುವುದರ ಮೂಲಕ ಪಂಚಸೂನಾದೋಷ ಪ್ರಾಯಶ್ಚಿತ್ತವೂ ನಡೆದಿದೆ. ಆದ್ದರಿಂದ ಸಿಕ್ಕಾಬಟ್ಟೆ ಕಂಠಮಟ್ಟ ತಿನ್ನುವುದು. ಕಂಠಮಟ್ಟ ಆಗಿ ಆಮೇಲೆ ಸ್ವಲ್ಪ ಜಾಸ್ತಿ ಆಗಬೇಕು ಅಂತ ಬಾಯಿಯಲ್ಲಿ ತುರುಕಿ ಬಾಯಿಯ ಮೇಲೆ ಹೋಗುವ ತನಕ ಮೂಗು ಮಟ್ಟ ತಿಂದು ಹಾಕುವುದು, ಇದೆಲ್ಲ ಮಾಡಲಿಕ್ಕಿಲ್ಲ. ಮಾಡಿದರೆ ಧ್ಯಾನ ಮಾಡಲಿಕ್ಕೆ ಆಗುವುದಿಲ್ಲ, ತಲೆದಿಂಬು ಬೇಕಾಗ್ತದೆ ಅವರಿಗೆ ಧ್ಯಾನ ಮಾಡಲಿಕ್ಕೆ. ಹಾಗಾದರೆ ಆಹಾರದಲ್ಲಿ ಮಿತತ್ವ ಬೇಕಂತೆ. ಒಂದು ಮರದಲ್ಲಿ ಒಂದು ಹಕ್ಕಿ ಕೂತಿತ್ತು. ಕೆಳಗೆ 3 ಜನ ವೇದಾಧ್ಯಯನ ಮತ್ತು ಆಯುರ್ವೇದ ಅಧ್ಯಯನ ಮಾಡಿದವರು ಕೆಳಗೆ ಬಂದರು. 3 ಜನ ಕೂತು ಏನೋ ಪಟ್ಟಾಂಗ ಹಾಕಿದರು ಆಯುರ್ವೇದದ ಬಗ್ಗೆ. ಆಮೇಲೆ ಅದರಲ್ಲಿ 2 ಹೊರಟೋದ್ರು. ಒಬ್ಬ ಮಾತ್ರ ಮರದ ಕೆಳಗೆ ಮಲ್ಕೊಂಡಂತೆ. ಸ್ವಲ್ಪ ಮಧ್ಯಾಹ್ನದ ಹೊತ್ತು ಚೂರು ವಿಶ್ರಾಂತಿ, ಯಾವುದೋ ಒಂದು ಚಿಂತನೆ ಮಾಡ್ತಾ ಮಲಗಿದ.
ಮರದಲ್ಲಿ ಒಂದು ಹಕ್ಕಿ ಇತ್ತಲ್ವಾ, ಸುಂದರವಾದ ಹಕ್ಕಿ. ಅದು ಕೂಗ್ಲಿಕ್ಕೆ ಶುರುವಾಯಿತು. ಏನು ಅಂತ? ಕಾಕ ಕಾಕ ಅಲ್ಲ, ಕೋರುಕ್ 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 ಅಂತ ಕೂಗಿತು 3 ಸಲ. ಇವನಿಗೆ ಕೆಳಗೆ ಇದ್ದ ಋಷಿಗೆ ಖುಷಿ ಆಯ್ತು, ಎಷ್ಟು ಚಂದ ಕೂಗುತ್ತೆ ಇದು. ಅದಕ್ಕೆ ಉತ್ತರ ಕೊಟ್ಟವ. ಕೋರುಕ್ ಅಂತ 3 ಸಲ ಕೇಳಿತ್ತಲ್ವ, ಇವನು ಹಿತಭುಕ್, ಮಿತಭುಕ್, ಋತಭುಕ್. ಆಮೇಲೆ ಮತ್ತೊಮ್ಮೆ ಅದು ಕೋರುಕ್ ಅಂತ ಕೇಳಿತಂತೆ. ಇವ ಅದಕ್ಕೆ ಕ್ಷುತಭುಕ್ ಅಂತ ಹೇಳಿದಂತೆ. ಆ ಹಕ್ಕಿಗೆ ಖುಷಿಯಾಗಿ ಬಂದು ಅವನ ಹತ್ರ ಬಂದು ಒಂದು ಇಂದ್ರನ ರೂಪವನ್ನು ತೋರಿಸಿ ಹೋಯ್ತಂತೆ. ಅದು ಆ ಆಕಾಶದಲ್ಲಿ ಅಲ್ಲಿ ಮರದಲ್ಲಿದ್ದ ಹಕ್ಕಿ ಕೋರುಕ್ ಅಂತ ಕೇಳಿತಲ್ವಾ. ಅರುಕ್ ಅಂದ್ರೆ ರೋಗ ಇಲ್ಲದವ. ರುಕ್ ಯಸ್ಮಿನ್ ನಭವತಿ ಸಹ ಅರುಕ್, ಅರೋಗಿ ಅಂತ ಅರ್ಥ. ಕಹ ಅರುಕ್, ಯಾರಪ್ಪ ಆರೋಗ್ಯಶಾಲಿ ಅಂತ ಕೇಳಿದ್ದದು. ಎಷ್ಟು ಸಲ ಕೇಳಿತು? 3 ಸಲ. ಇವ ಅದಕ್ಕೆ 3 ಸಲ ಉತ್ತರ ಕೊಟ್ಟದ್ದೇನು? ಹಿತಭುಕ್, ಹಿತವಾದದ್ದನ್ನು ತಿನ್ನುವವ. ಅದನ್ನು ಎಷ್ಟು ತಿಂತಾನೆ? ಮಿತಭುಕ್, ಎಷ್ಟು ಬೇಕೋ ಅಷ್ಟು ತಿನ್ನುವವ. ಜೊತೆಗೆ ಋತಭುಕ್, ಪ್ರಾಮಾಣಿಕವಾಗಿ ತಿನ್ನುವವ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಅದು ಮತ್ತೆ ಅದಕ್ಕೆ ಯೋಚನೆ ಬಂದು ಕೋರುಕ್ ಅಂತ ಕೂಗಿತು. ಆಗ ಇವನೇನು ಹೇಳಿದ? ಕ್ಷುತಭುಕ್, ಹಸಿವಾದಾಗ ಉಣ್ಣುವವ, ಅವನು ಆರೋಗ್ಯಶಾಲಿಯಾಗಿರ್ತಾನೆ. ಹಾಗಾದರೆ ಶಾಲಿಯಾಗುವುದಕ್ಕೆ ಮಿತಭುಕ್ ಅನ್ನೋದು ಒಂದು ಕಾರಣವಾಗಿರ್ತದೆ. ಇನ್ನೂ 4 ತುತ್ತು ತಿನ್ನಬೇಕು ಅಂತ ಅನಿಸುವ ಹೊತ್ತಿಗೆ ತಾನು ಆಹಾರ ತಿನ್ನುವುದನ್ನು ನಿಲ್ಲಿಸುವುದಕ್ಕೆ ಮಿತಭೋಜನ ಅಂತ ಹೆಸರು. ಇನ್ನೂ 4 ತುತ್ತು, ಅದಕ್ಕೆ ಭೋಜನದಲ್ಲಿ ಹೇಳ್ತಾರೆ ಸಾವಕಾಶವಾಗಿ ಊಟ ಮಾಡಿ. ಸಾವಕಾಶವಾಗಿ ಅಂದರೆ ಅರ್ಥ ಏನು? ಹೊಟ್ಟೆಯಲ್ಲಿ ಅವಕಾಶ ಉಳಿಸಿಕೊಂಡು ಅಂತ ಅವ್ರು ಹೇಳೋದು. ಇವನಿಗೆ ಅರ್ಥ ಏನು? ಇನ್ನೂ 12 ಆಯ್ತಷ್ಟೇ, 4 ಗಂಟೆ ತನಕ ಅವಕಾಶ ಇದೆ, ತಿನ್ರಿ ಅಂತ ಈ ಅರ್ಥ ಇವ ಮಾಡಿಕೊಳ್ಳೋದು. ಅಂದರೆ ಹೊಟ್ಟೆಯಲ್ಲಿ ಅವಕಾಶ ಉಳಿಯುವ ಹಾಗೆ ಮೊದಲು ನಮ್ಮ ಹೊಟ್ಟೆಯನ್ನು ಎಷ್ಟು ದೊಡ್ಡದು ಅಂತ ತಿಳ್ಕೊಂಡಿರ್ಬೇಕಂತೆ. ನಮ್ಮ ಹೊಟ್ಟೆಯ ಬಗ್ಗೆ ನಮಗೆ ಜ್ಞಾನ ಇರಬೇಕು. ನಾವು ಇನ್ನೊಬ್ಬರ ಹೊಟ್ಟೆಯ ಬಗ್ಗೆ ಭಾರಿ ಮಾತಾಡ್ತೇವೆ, ಅವನು ಅಷ್ಟು ತಿಂತಾನೆ ಇಷ್ಟು, ನಮ್ದು ಗೊತ್ತೇ ಇರುವುದಿಲ್ಲ. ನಮ್ಮ ಹೊಟ್ಟೆಯ ಬಗ್ಗೆ ಜ್ಞಾನ ಇರಬೇಕು. ಆ ಇಡೀ ಹೊಟ್ಟೆಯಲ್ಲಿ ಎಷ್ಟು ಹಿಡಿಸ್ತದೆ? 10 ಹಿಡಿಸ್ತದೆ. ಏನು 10 ದೋಸೆಯೋ ಇಡ್ಲಿಯೋ ಏನು ಬೇಕಾದರೂ ಇಟ್ಟುಕೊಳ್ಳಿ, 10 ಹಿಡಿಸ್ತದೆ ಅಂತಾದರೆ ಅದರಲ್ಲಿ ಅರ್ಧದಷ್ಟು ಮಾತ್ರ ಘನ ಆಹಾರದಿಂದ ತುಂಬಿಸಬೇಕಂತೆ. ಆಮೇಲೆ ಅರ್ಧದಷ್ಟು ನೀರಿನಿಂದ ತುಂಬಿಸಬೇಕಂತೆ. ಚತುರ್ಥಂ ವಾಯು ಸಂಚಾರಾರ್ಥಂ ಅವಶೇಷಯೇತ್, 4ನೇ ಭಾಗವನ್ನು ಅದು ಗಾಳಿ ಓಡಾಡುವುದಕ್ಕೋಸ್ಕರ ಖಾಲಿ ಬಿಡಬೇಕು. ಇದಕ್ಕೆ ಮಿತಭುಕ್ ಅಂತ ಹೆಸರು. ಈ ಮಿತಮೇಧ್ಯಾದನಂ ಶಶ್ವತ್, ಮಿತವಾದ ಭೋಜನ ಇದ್ದಾಗ ಅವ ಧ್ಯಾನಕ್ಕೆ ಕೂತಾಗ ನಿದ್ದೆ ಬರುವುದಿಲ್ಲ. ಇಲ್ಲಿ ಹೋದರೆ ಚೆನ್ನಾಗಿ ಹೊಟ್ಟೆ ತುಂಬಿಸಿಕೊಂಡು 2 ಗಂಟೆಗೆ ಸರಿಯಾಗಿ ಸ್ವಲ್ಪ ಧ್ಯಾನ ಮಾಡ್ತೇನೆ ಅಂತ ಕೂತರೆ ಪಕ್ಕದಲ್ಲಿ ಜಾರಿ ಬಿದ್ದು ರಗಳಾಗ್ತದೆ. ಕೂತಲ್ಲಿ ಅವು ಕುರ್ಚಿಯಲ್ಲಿ ಕೂತ್ರೆ ಕುರ್ಚಿ ಅಡ್ಡ ಬೀಳುವ ಸಾಧ್ಯತೆ ಇದೆ. ನೆಲದಲ್ಲಿ ಕೂತು ಮಾಡಿದರೆ ಆ ಥರ ಧ್ಯಾನ ನಿದ್ದೆಯಲ್ಲಿ ಪರಿವರ್ತಿತ ಆಗ್ತದೆ. ಅದರಿಂದ ಧ್ಯಾನ ಯೋಗಕ್ಕೆ ಮಿತಮೇಧ್ಯಾದನಂ ಶಶ್ವತ್ ವಿವಿಕ್ತ ಕ್ಷೇತ್ರ ಸೇವನಂ, ವಿವಿಕ್ತ ಕ್ಷೇತ್ರವನ್ನು ಸೇವನೆ ಮಾಡಬೇಕು. ವಿವಿಕ್ತ ಕ್ಷೇತ್ರ ಅಂದ್ರೇನು? ಹೆಚ್ಚು ಜನ ಸೇರದೇ ಇರುವ ಜಾಗವನ್ನು ಸೇವಿಸುವುದು, ಏಕಾಂತ ಪ್ರದೇಶವನ್ನು ಅಭಿಲಷಿಸುವುದು. ಮನುಷ್ಯನಲ್ಲಿ ಒಂದು ದೊಡ್ಡ ದೋಷ ಇದೆ ಅಂತ ಹೇಳ್ತಾನೆ ಕೃಷ್ಣ. ಏನು ಅಂದರೆ 4 ಜನ ಇದ್ದಲ್ಲಿ ಹೋಗಿ ಸೇರಿಕೊಳ್ಬೇಕು ಅಂತ ಅವನಿಗೆ ಭಾವನೆ. ಯಾವತ್ತ ಹಾಗೆ ಅಲ್ಲಿ 4 ಜನ ಹೊರಗೆ ಮಾತಾಡ್ತಾ ಇದ್ರೆ, ಇಲ್ಲಿ ಒಬ್ಬರು ಏನೋ ಹರಿಕಥಾಮೃತ ಸಾರ ಓದ್ತಾ ಇರ್ತಾರೆ ಅಂತ ಅನ್ಕೊಳ್ಳಿ, ಅಲ್ಲಿ 4 ಜನ ಭಾರಿ ಬಳೆಯ ಶಬ್ದ ಮಾಡಿಕೊಂಡು ಮಾತಾಡ್ತಾ ಇದ್ದಾರೆ ಅಂತ ಆದರೆ ಇವರಿಗೆ ಅನಿಸ್ತದೆ ಅಲ್ಲಿ ಹೋಗಬೇಕು ಅಂತ. ಅಲ್ಲಿ ಹೋಗಬೇಕು ಯಾಕೆ ಅನಿಸೋದು? ಯಾಕೆಂದರೆ ಅವರು 4 ಜನ ಮಾತಾಡ್ತಾರೆ ಅಂದರೆ 4 ಜನರ ಬಗ್ಗೆ ಮಾತಾಡುವುದಿಲ್ಲ ಅಂತ ನಿಶ್ಚಯ ಇದೆ ಇವರಿಗೆ. ಅವರು 5ನೇಯವರ ಬಗ್ಗೆಯೇ ಮಾತಾಡೋದು. ಆ 5ನೇಯವರ ನಾನೇ ಆಗಿದ್ರೆ ಅಂತ ಹೇಳಿ ಹೋಗಿ ಸೀದೋ ಮಾತಾಡಲಿಕ್ಕೆ ಸೇರಿಕೊಳ್ತಾರೆ. ಸೇರಿಕೊಂಡು 6ನೇಯವರ ಬಗ್ಗೆ ಮಾತು ಶುರು ಮಾಡ್ತಾರೆ. ಕೃಷ್ಣ ಗೀತೆಯಲ್ಲಿ ಹೇಳುವುದೇನು? ಅರತಿರ್ ಜನ ಸಂಸದಿ. ಧ್ಯಾನ ಯೋಗಕ್ಕೆ ಬಹಳ ಮುಖ್ಯವಾದದ್ದು ಜನಸಂಸತ್ತು. ತುಂಬ ಜನ ಸೇರಿದಲ್ಲಿ ತಾನು ಹೋಗಿ ಇರಬೇಕು ಅನ್ನುವ ರತಿ ಇಲ್ಲದೆ ಇರುವಿಕೆ ಅನ್ನುವುದು ಒಂದು ಧ್ಯಾನ ಯೋಗಕ್ಕೆ ಬೇಕಾದ ಪೀಠಿಕೆ. ಅಂದರೆ ಒಟ್ಟಿಗೆ ಸೇರಿದರೆ ಏನಾಗ್ತದೆ? ಬೇರೆ ಬೇರೆ ಚಿಂತನೆಗಳು, ಬೇರೆಯವರ ಚಿಂತನೆ, ಆತ್ಮಚಿಂತನೆಯನ್ನು ನಡೆಸುವುದಕ್ಕೆ ಅವಕಾಶ ಆಗುವುದಿಲ್ಲ. ತಾನು ಬೇರೆ ಸಂಘಗಳನ್ನು ಬಿಟ್ಟು ಏಕಾಂತದಲ್ಲಿ ಕೂತಾಗ ಅಂತರಾತ್ಮದ ಬಗ್ಗೆ ಚಿಂತನೆ ಮಾಡುವಂತಹ ಅವಕಾಶ ಪ್ರಾಪ್ತಿಯಾಗ್ತದೆ. ಆ ನಿಟ್ಟಿನಿಂದ ವಿವಿಕ್ತ ಕ್ಷೇತ್ರ ಸೇವನಂ. ವಿವಿಕ್ತ ಕ್ಷೇತ್ರ ಅಂದರೆ ಜನರಿಲ್ಲದೆ ಇದ್ದ ಕ್ಷೇತ್ರ ಸಾಕಾಗುವುದಿಲ್ಲ ಈಗೆಲ್ಲ. ವಿವಿಕ್ತ ಕ್ಷೇತ್ರ ಅಂದರೆ ಮೊಬೈಲ್ ಸಿಗ್ನಲ್ ತಾಗದೇ ಇರುವ ಕ್ಷೇತ್ರ ಅಂತ ಅರ್ಥ. ವಿವಿಕ್ತ ಕ್ಷೇತ್ರ ಮಾನಸಿಕವಾದ ಅಥವಾ ಬೌದ್ಧಿಕವಾದ ವಿಕ್ಷೇಪ ಪ್ರಕ್ಷೇಪಗಳಿಗೆ ಅವಕಾಶ ಇಲ್ಲದೆ ಇದ್ದ ಶಾಂತವಾದ ಕ್ಷೇತ್ರವನ್ನು ಸೇವಿಸುವಿಕೆ ಅನ್ನುವುದು ಕೂಡ ಧ್ಯಾನ ಯೋಗಕ್ಕೆ ಪೂರಕವಾದಂತಹ ಒಂದು ಸ್ಥಾನ. ಆಮೇಲೆ ಅಹಿಂಸಾ ಸತ್ಯಮಸ್ತೇಯಂ ಯಾವದರ್ಥ ಪರಿಗ್ರಹ.
ಅಹಿಂಸೆ ಅಂದರೆ ಇನ್ನೊಬ್ಬರಿಗೆ ನೋವಾಗುವ ಹಾಗೆ ಮಾತಾಡದೇ ಇರುವುದು. ಹಿಂಸೆ ಅಂದರೆ ಇನ್ನೊಬ್ಬರಿಗೆ ಹೊಡೆಯುವುದಷ್ಟೇ ಹಿಂಸೆ ಅಲ್ಲ, ಬಾಯಿಯಿಂದ ಹೊಡೆದ್ರೂ ಕೂಡ ಅದು ಹಿಂಸೆ. ಮತ್ತೊಬ್ಬರಿಗೆ ಕಿರಿಕಿರಿ ಆಗುವ ಹಾಗೆ ಮಾತಾಡ್ತಾ ಇದ್ದರೆ ಅದು ಹಿಂಸೆ. ಅಥವಾ ಸಿಕ್ಕಾಬಟ್ಟೆ ಮಾತಾಡುವುದು, ಅದು ಕೂಡ ಹಿಂಸೆ. ಮಾತು ಎಷ್ಟು ಬೇಕೋ ಅಷ್ಟೇ ಇರಬೇಕು. ಒಂದು ವಾಕ್ಯದಲ್ಲಿ ಹೇಳುವುದಕ್ಕೆ 25 ವಾಕ್ಯ ಪ್ರಯೋಗ ಮಾಡುವುದು. ಮಧ್ಯದಲ್ಲಿ ಹಾಂ ಹ್ಞೂ ಗೊತ್ತಾಯ್ತಲ್ವ ಅಂತೆಲ್ಲ ಸೇರಿಸೋದು. ನಿಮ್ಗೆ ಗೊತ್ತಾಗ್ಲಿಕ್ಕಿಲ್ಲ ಬಿಡಿ ನಾನು ಹೇಳ್ತೇನೆ ಅಂತ ಮತ್ತೆ ಮತ್ತೆ ಹೇಳ್ತಾ ಇರೋದು. ಈ ರೀತಿಯೆಲ್ಲ ಕಿರಿಕ್ಕು ಮಾಡುವಂಥ ಮಾತುಗಳಿಗೂ ಕೂಡ ಹಿಂಸೆ ಅಂತ ಹೆಸರು. ಈ ರೀತಿ ಹೆಚ್ಚು ಮಾತಾಡಬಾರ್ದು ಅನ್ನೋದು ಕೂಡ ಈ ಧ್ಯಾನ ಯೋಗಕ್ಕೆ ಪೂರಕವಾದಂತಹ ಯೋಗ. ಮಾತು ಕಡಿಮೆ ಇರಬೇಕು, ಆ ಮಾತಿನಲ್ಲಿ ಸಾರ ಇರಬೇಕು. ಇನ್ನೊಬ್ಬರಿಗೆ ಹಿಂಸೆಯಾಗುವ ಹಾಗೆ ಉದ್ವೇಗಕರವಾದ ಮಾತುಗಳನ್ನು ಆಡಬಾರ್ದು. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂಚ ಯತ್. ಉದ್ವೇಗವನ್ನು ಹುಟ್ಟಿಸದೇ ಇರುವ, ಮತ್ತೊಬ್ಬರಿಗೆ ಅನುಕೂಲಕರವಾಗುವ, ಈಗ ಕೇಳುವುದಕ್ಕೆ ಇಂಪಾಗಿರುವ, ಅದನ್ನು ಅನುಷ್ಠಾನ ಮಾಡುವುದರಿಂದ ಮುಂದಕ್ಕೂ ಕೂಡ ಹಿತವಾಗತಕ್ಕಂತಹ ಮಾತುಗಳು. ಪ್ರಿಯವಾದದ್ದು ಹಿತವಾಗಿರಬೇಕು ಅಂತಿಲ್ಲ. ಪ್ರಿಯ ಅಂದರೆ ಈಗಕ್ಕೆ ಇಷ್ಟ, ಹಿತ ಅಂದರೆ ಮುಂದಕ್ಕೆ ಅನುಕೂಲ. ಅನಾರೋಗ್ಯದಿಂದ ಪೀಡಿತನಾದ ವ್ಯಕ್ತಿಗೆ ಔಷಧಿಯನ್ನು ಕೊಟ್ಟರೆ ಅದು ಪ್ರಿಯ ಅಲ್ಲ, ಆಗ ರುಚಿ ಅಲ್ಲ, ಆದರೆ ಹಿತ, ಮುಂದಕ್ಕೆ ಆತನಿಗೆ ಅನುಕೂಲ ಮಾಡಿಕೊಡುವಂಥದ್ದು. ಮಾತು ಯಾವತ್ತೂ ಕೂಡ ಹಿತಕಾರಿಯಾಗಿರಬೇಕು, ಅದು ಪಿಚಕಾರಿಯಾಗಿರಬಾರ್ದು, ಆ ಹೊತ್ತಿಗೆ ಅವರಿಗೆ ಕಿರಿಕಿರಿ ಮಾಡುವ ಹಾಗಿರಬಾರ್ದು. ಈ ನಿಟ್ಟಿನಿಂದ ಅಹಿಂಸಾ ಅಂದರೆ ಮಾತಿನಲ್ಲಿ ಹಿಡಿತ. ಆಮೇಲೆ ಇನ್ನೊಬ್ಬರಿಗೆ ಹೊಡೆಯುವುದು ಬಡಿಯುವುದು ಇತ್ಯಾದಿಗಳು ಹಿಂಸೆ, ಅಂಥದ್ದು ಮಾಡಲಿಕ್ಕಿಲ್ಲ. ಮಾನಸ ಹಿಂಸೆಯೂ ಕೂಡ ಮಾಡಬಾರ್ದು. ಅಂದರೆ ತಾನೇ ಮನಸ್ಸಿನಲ್ಲಿ ಅವರಿಗೆ ಹೊಡಿಬೇಕು ಅಂತ ಇರ್ತದೆ, ಇವನಿಗೆ ಹೊಡೆದ್ರೆ ನನ್ನ ಕಪಾಳವೇ ಪುಡಿಯಾದೀತು ಅಂತ ಹೆದರಿಕೆ ಇದೆ. ಬಾಯಿಯಲ್ಲಿ ಬೈಬೇಕು ಅಂತ ಇರ್ತದೆ, ಬೈದರೆ ಅದಕ್ಕಿಂತ 100ರಷ್ಟು ತಿನ್ನಬೇಕಾಗ್ತದೆ ಅಂತ ಹೆದರಿಕೆ ಆಯಿತು. ಕೊನೆಗೆ ಮನಸ್ಸಿನಲ್ಲಿ ಶಾಪ ಹಾಕ್ಲಿಕ್ಕೆ ಶುರು ಮಾಡ್ತಾನೆ. ಮುಂದಿನ ಜನ್ಮದಲ್ಲಿ ನಾನು ಹುಚ್ಚು ನಾಯಿಯಾಗಿ ಹುಟ್ಟೆ ಆದರೂ ಇವನನ್ನು ಕಚ್ಚುತ್ತೇನೆ ಅಂತ ಅಲ್ಲಿ ತನಕ ಸಿಟ್ಟು ಇವನಿಗೆ. ಪರಿಣಾಮ ಇವನಿಗೆ ಬರುವಂಥದ್ದು, ದುಷ್ಟ ದೋಷ ಇವನಿಗೆ. ಆದರೆ ಆ ಸಿಟ್ಟಿನಿಂದ ಮಾನಸಿಕವಾಗಿ ಏನೋ ಯೋಚನೆ ಮಾಡ್ತಾನಲ್ವ, ಅದು ಇನ್ನೊಬ್ಬರಿಗೆ ನೀಡುವ ಮಾನಸ ಹಿಂಸೆ ಅಂತ ಅದಕ್ಕೆ ಹೆಸರು. ಆ 3 ಬಗೆಯ ಹಿಂಸೆಯನ್ನು ತ್ಯಾಗ ಮಾಡುವವನು ಮಾತ್ರ ಶಾಂತವಾದ ಮನಸ್ಸಿನಲ್ಲಿ ಧ್ಯಾನ ಮಾಡುವುದಕ್ಕೆ ಸಾಧ್ಯವಾಗ್ತದೆ. ಮುಂದಿನದ್ದು ಸತ್ಯ. ಸತ್ಯ ಅಂದರೆ ಮತ್ತೊಬ್ಬರಿಗೆ ಹಿತವಾಗುವ ಮಾತು ಅಂತ ಅದರಲ್ಲಿ ಸೇರ್ತದೆ. ಅದರ ಜೊತೆಗೆ ಭಗವದ್ವಿಷಯಕವಾದ ಮಾತುಗಳನ್ನು ಆಡುವುದು, ಅತಿಮಾನುಷವಾದ ಮಾತುಗಳನ್ನು ಆಡಿಕೊಳ್ಳುವುದು. ವೇದ ಪಾರಾಯಣ ಅದಕ್ಕೆ ಸತ್ಯ ಅಂತ ಹೆಸರು. ವೇದಗಳ ಬಗ್ಗೆ ಮೀಮಾಂಸಾ ಮಾಡುವಂಥದ್ದಕ್ಕೆ ಸತ್ಯಂ ಮೀಮಾಂಸಾ ಅಂತ ಶ್ರೀಮನ್ ಮಧ್ವಾಚಾರ್ಯರು ಹೇಳ್ತಾರೆ. ಸತ್ಯ ಅಂದರೆ ವೇದಗಳ ಅರ್ಥಚಿಂತನೆಯನ್ನು ಮಾಡುವ ಮಾತುಗಳು, ಇದೆಲ್ಲ ಸತ್ಯ. ಅದನ್ನು ರೂಢಿಸಿಕೊಳ್ಬೇಕು. ಅಹಿಂಸಾ ಸತ್ಯಂ ಅಸ್ತೇಯಂ. ಮತ್ತೊಬ್ಬರ ಸಂಪತ್ತಿನ ಬಗ್ಗೆ ತನ್ನ ಹೃದಯದಲ್ಲಿ ಉರಿ ಇರಬಾರ್ದು. ಅಸ್ತೇಯ ಅಂದರೆ ಅದು. ದುರ್ಯೋಧನನನ್ನು ರಾಜಸೂಯ ಯಾಗ ಮಾಡುವಾಗ ದೊಡ್ಡ ಜವಾಬ್ದಾರಿಯ ಕೆಲಸವನ್ನು ಕೊಟ್ಟು ಕೂಡಿಸಿದರು. ಏನು ಜವಾಬ್ದಾರಿ? ಬಂದ ಉಡುಗೊರೆಗಳನ್ನೆಲ್ಲ ಒಳಗೆ ತೆಗೊಂಡು ಲೆಕ್ಕ ಬರೆದಿಟ್ಟು ಅವರಿಗೆಲ್ಲ ಶಾಲು ಹಾಕಿ ಕಳಿಸೋದು. ಎಷ್ಟೆಷ್ಟು ಡೊನೇಷನ್ ಕೊಡ್ತಾರಲ್ವ, ರಾಜಸೂಯ ಯಾಗಕ್ಕೆ ನಮ್ದಿಷ್ಟಿರಲಿ ಅಂತ ಹೊರೆ ಕಾಣಿಕೆಗಳನ್ನೆಲ್ಲ ತರ್ತಾರೆ. ಅದನ್ನೆಲ್ಲ ತೆಗೆದು ಒಳಗೆ ಪೇರಿಸಿ ಇಡುವುದು. ಇದು ಇಲ್ಲಿಂದ ಬಂದದ್ದು ಅಂತ ಅದಕ್ಕೊಂದು ಹೆಸರು ಕೊಡುಗೆ, ಶ್ರೀ 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 ಅನ್ನುವರಿಂದ ಅಂತ ವ್ಯವಸ್ಥೆ ಮಾಡುವುದು. ಆಮೇಲೆ ಎಷ್ಟು ಕೊಟ್ಟಿದ್ದಾರೆ ಅದಕ್ಕೆ ಅನುಗುಣವಾಗಿ ಉಡುಗೊರೆಗಳನ್ನು ಕೊಟ್ಟು ಕಳಿಸುವುದು. ಇದು ದುರ್ಯೋಧನನಿಗೆ ಧರ್ಮರಾಜ ಹೊರಿಸಿದ್ದಂತಹ ಜವಾಬ್ದಾರಿ. ಇದರಿಂದ ಪರಿಣಾಮ ಏನಾಯಿತು? ಇಷ್ಟು ಬಂತ ಅಂತ ಇವನಿಗೆ ಉರಿಯುವುದಕ್ಕೆ ಪ್ರಾರಂಭ ಆಯಿತು. ದುರ್ಯೋಧನನೇ ಹೇಳುವ ಒಂದು ಮಾತಿದೆ, ಬಂಗಾರ ಅದು ಬೆಂಕಿಯ ಮಗು ಅಂತ ನಾನು ಶಾಸ್ತ್ರದಲ್ಲಿ ಓದಿದ್ದೇನೆ. ದ್ರೋಣಾಚಾರ್ಯಲ್ಲಿ ಓದಿದ್ದು ಸಾರ್ಥಕ ಆದದ್ದೇ ಆಗ. ದುರ್ಯೋಧನನಿಗೆ ಅಗ್ನೇರಪತ್ಯಮಿತಿ ಹೇಮ ಯದಾಹುರೇ ತತ್. ಬಂಗಾರ ಅಗ್ನೇರಪತ್ಯಂ ಪ್ರಥಮಂ ಹಿರಣ್ಯಂ ಅಂತ ವೇದದಲ್ಲಿ ಒಂದು ಮಾತಿದೆ. ಬಂಗಾರ ಅದು ಅಗ್ನಿಯ ಮೊದಲ ಮಗ ಅಂತುಂಟು. ಅಂದರೆ ಅದು ಕೂಡ ಒಂದು ಅಗ್ನಿಗೆ ಸಂಬಂಧಪಟ್ಟ ತೇಜೋದ್ರವ್ಯ ಅಂತ ಅದರ ಅಭಿಪ್ರಾಯ. ಅದು ಸಾಕ್ಷಾತ್ಕಾರ ನನಗೆ ಈಗ ಆಗ್ತಾ ಉಂಟು ಅಂತ ಹೇಳ್ತಾನೆ ಅವ. ಯಾಕಂದರೆ ಆ ಬಂಗಾರವನ್ನು ಅಲ್ಲಿ ನೋಡ್ತಾ ಇದ್ದೇನೆ, ಹೊಟ್ಟೆಯಲ್ಲಿ ಉರಿ ಪ್ರಾರಂಭ ಆಗಿದೆ, ಅದರಿಂದ ಅಗ್ನಿಯ ಮಗು ಅನ್ನೋದು ನಿಶ್ಚಯ ಅಂತ ಅವ ತೀರ್ಮಾನ ಮಾಡ್ತಾನೆ. ಹಾಗೆ ಪಾಂಡವರಲ್ಲಿ ಸೇರಿದ ಈ ಅಪಾರವಾದ ಸಂಪತ್ತನ್ನು ನೋಡಿ ಅವನಿಗೆ ಒಳಗೆ ಉರಿ ಉಂಟಲ್ಲ, ಅದಕ್ಕೆ ಅಸೂಯೆ, ಮತ್ಸರ, ಈರ್ಷ್ಯೆ ಅನೇಕ ಹೆಸರುಗಳುಂಟು. ಈ ಈರ್ಷ್ಯೆಯ ಕಾರಣದಿಂದ ಆತನಿಗೆ ಯಾವತ್ತೂ ಧ್ಯಾನ ಯೋಗ ಒಲಿಯುವುದು ಸಾಧ್ಯ ಇಲ್ಲ. ಇನ್ನೊಬ್ಬರಲ್ಲಿದ್ದ ಸಂಪತ್ತು ನನಗೆ ಬೇಕು ಅನ್ನುವ ಭಾವ ಈರ್ಷ್ಯೆಯಲ್ಲಿ ಅಡಕವಾಗ್ತದೆ. ಈ ಅಡಕವಾದ ಈರ್ಷ್ಯೆ ಒಬ್ಬರಲ್ಲಿದ್ದರೆ ಅವರಿಗೆ ಧ್ಯಾನ ಯೋಗ ನಿಲುಕುವುದಿಲ್ಲ. ಆದ್ದರಿಂದಾಗಿ ಆತನಲ್ಲಿ ಏನು ಬೇಕು? ಅಸ್ತೇಯ,
ಅಸ್ತೇಯ ಅಂದರೆ ಮತ್ತೊಬ್ಬರ ಸಂಪತ್ತಿನ ಕಡೆಗೆ ಕಣ್ಣು ಹಾಕದೇ ಇದ್ದಂತಹ ಸ್ಥಿತಿ. ಯಾವದರ್ಥ ಪರಿಗ್ರಹ, ತನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತನ್ನಲ್ಲಿ ಇಟ್ಟುಕೊಳ್ಳುವುದು. ಇದು ಕೂಡ ಧ್ಯಾನ ಯೋಗಕ್ಕೆ ಮುಖ್ಯ. ಮನೆಯಲ್ಲಿ ಸಿಕ್ಕಾಬಟ್ಟೆ ಸಂಪತ್ತಿದೆ, ಗಾಡ್ರೇಜಲ್ಲೆಲ್ಲ ತುಂಬಿಸಿಟ್ಟು ಸಾಕಾಗಲಿಲ್ಲ, ಕೊನೆಗೆ ನೆಲದಲ್ಲಿ ಒಂದು ಹೊಂಡ ತೆಗೆದು ಅದರೊಳಗೆ ತಂಬಿಗೆ ಇಟ್ಟು ಅದರ ಒಳಗೂ ಹಾಕಿ ನೆಲದ ಒಳಗೂ ಇಡಬೇಕಾಯಿತು. ಇಷ್ಟೆಲ್ಲ ಆಗಿ ಧ್ಯಾನ ಕೂತ್ರೆ ಇವನಿಗೆ ಅದನ್ನು ರಕ್ಷಣೆ ಮಾಡುವಾಗ ಗೇಟಿಗೆ ಬೀಗ ಹಾಕಿದ್ದೇನೋ ಇಲ್ವೋ ಅಂತಲೇ ಯೋಚನೆ ಆಗುವುದಿಲ್ಲ. ಆಮೇಲೆ ಹೋಗಿ ಗೇಟ್ ಬೀಗ ನೋಡಿಕೊಂಡು ಬರ್ತಾನೆ, ನೋಡಿಕೊಂಡು ಇದು ಗಟ್ಟಿ ಇಲ್ಲ, ಇನ್ನೊಂದು ಹಾಕಬೇಕು ಅಂತ ಪಕ್ಕದಲ್ಲಿ ಹಾಕ್ತಾನೆ, ಇನ್ನೊಂದು ಬೀಗ, ಇನ್ನೊಂದು ಹಾಕಿ ಆಮೇಲೆ ಇಷ್ಟಾದರೂ ಯಾರಾದರೂ ಬಂದರೆ ಅಂತೇಳಿ ಅಲ್ಲಿ ನಾಯಿಗಳಿವೆ ಎಚ್ಚರಿಕೆ ಅಂತ ಒಂದು ಬೋರ್ಡ್ ಹಾಕ್ತಿರ್ತಾನೆ. ಒಳಗಿರುವುದು ಇವರೇ, ಹಾಕೋದು ನಾಯಿಗಳಿವೆ ಅಂತ ಹಾಕು. ಈ ರೀತಿಯ ಸಂರಕ್ಷಣೆಯ ಯೋಚನೆ ಮಾಡ್ತಾ ಅವನಿಂದ ಧ್ಯಾನ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅದನ್ನು ಧ್ಯಾನ ಮಾಡುವವ ಯಾವದರ್ಥ ಪರಿಗ್ರಹ, ತನ್ನ ಬದುಕಿಗೆ ಎಷ್ಟು ಬೇಕು ಅಷ್ಟನ್ನೇ ತಾನು ಪರಿಗ್ರಹ ಮಾಡಿಕೊಂಡು ಇರತಕ್ಕಂಥ ವ್ಯಕ್ತಿ ಆತ ಧ್ಯಾನದಲ್ಲಿ ಪಳಗಿಯಾನು. ಅಷ್ಟೇ ಅಲ್ಲ, ಬ್ರಹ್ಮಚರ್ಯಂ ತಪಶೌಚಂ ಸ್ವಾಧ್ಯಾಯ ಪುರುಷಾರ್ಚನಂ. ಬ್ರಹ್ಮಚರ್ಯಂ ಮತ್ತೊಂದು ಯೋಗ. ಬ್ರಹ್ಮಚರ್ಯ ಅಂದರೆ ವೇದಾಧ್ಯಯನಶೀಲತೆ ಅಂತ ಒಂದು ಅರ್ಥ. ಬ್ರಹ್ಮ ಅಂದರೆ ವೇದ, ಚರಣ ಅಂತ ಹೇಳಿದರೆ ಅಧ್ಯಯನ, ಚರಗತಿ ಭಕ್ಷಣಯೋ ಅಂತ ಧಾತು. ಯೇ ಗತ್ಯರ್ಥ ತೇ ಜ್ಞಾನಾರ್ಥ. ಅಂದರೆ ವೇದಗಳ ಅಧ್ಯಯನ ಮಾಡುವಲ್ಲಿ ಅವನಿಗಿರುವ ಮನಸ್ಕತೆ, ಇದನ್ನು ಬ್ರಹ್ಮಚರ್ಯ ಅಂತ ಕರೀತಾರೆ. ಮತ್ತೊಂದು ಬ್ರಹ್ಮಚರ್ಯ ಅಂದರೆ ಊರ್ಧ್ವರೇತಸ್ಕತೆ, ತನ್ನ ಶಕ್ತಿಯನ್ನು ತಾನು ಉಳಿಸಿಕೊಳ್ಳತಕ್ಕಂತಹ ಸ್ಥಿತಿಯನ್ನು ಬ್ರಹ್ಮಚರ್ಯ, ಅದು ಆತನ ಮುಖದಲ್ಲಿ ಕಾಣುವ ವರ್ಚಸ್ಸಿನಲ್ಲಿ ಕಾಣಿಸ್ತದೆ. ಬ್ರಹ್ಮವರ್ಚಸ್ಸು ಅಂತ ಅದನ್ನು ಕರೀತಾರೆ. ಅಂತಹ ಬ್ರಹ್ಮಚರ್ಯವೂ ಕೂಡ ಧ್ಯಾನ ಯೋಗದಲ್ಲಿ ಮುಖ್ಯವಾಗ್ತದೆ. ಇನ್ನೊಂದು ತಪಃ. ತಪಃ ಅಂದರೆ ತನ್ನ ಶರೀರವನ್ನು ಧರ್ಮಕ್ಕೋಸ್ಕರ ತಾನು ಕೃಶವಾಗಿಸಿಕೊಳ್ಳುವುದು. ತಪಃ ಅನ್ನುವುದಕ್ಕೆ ಒಂದು ಅರ್ಥ ಆಲೋಚನಾ ಅಂತ, ದೇವರನ್ನು ಆಲೋಚನೆ ಮಾಡುವುದು ಅಂತ ಒಂದು ಅರ್ಥ. ಮತ್ತೊಂದು ಅರ್ಥ ವ್ರತೋಪವಾಸಾದಿಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವುದು. ಬೇರೆ ಬೇರೆ ರೀತಿಯ ವ್ರತ. ಒಂದು ಅಧಿಕ ಮಾಸ ಬಂತು ಅಂತಾದರೆ ಉಪ್ಪು ತಿನ್ನುವುದಿಲ್ಲ ಅಂತ ಒಂದು ವ್ರತ ಮಾಡುವುದು, ಕೊನೆಗೊಬ್ಬರಿಗೆ ಉಪ್ಪು ದಾನ ಕೊಡುವುದು, ಮುಗಿತಲ್ಲಿ. ಇಂಥದ್ದು ಅಂದರೆ ತನ್ನ ಇಂದ್ರಿಯವನ್ನು ನಿಗ್ರಹ ಮಾಡುವುದಕ್ಕೆ ಬೇಕಾದ ಕೆಲವೊಂದು ವ್ರತಾನುಷ್ಠಾನ ಮಾಡುವಂಥದ್ದು, ಇದಕ್ಕೆ ತಪಃ ಅಂತ ಹೆಸರು. ಮತ್ತೊಂದು ಶೌಚ. ಶೌಚ ಅಂದರೆ ಮಡಿ ಮಾಡುವುದು ಅಂತ ಅರ್ಥ, ಮಡಿಯಾಗಿ ಇರುವುದು. ಸ್ನಾನಕ್ಕೆ ಹೋಗುವಾಗಲೂ ಮಡಿಯಾಗಿಯೇ ಹೋಗುವುದು, ಶುದ್ಧತೆಯನ್ನು ಕಾಪಾಡಿಕೊಳ್ಳುವುದು. ಇಲ್ಲಿ ಶೌಚ ಅಂದರೆ ಪ್ರಧಾನವಾಗಿ 4 ಶೌಚದ ಬಗ್ಗೆ ಹೇಳ್ತಾನೆ ಕಪಿಲ. ಯಾವುದು? ಒಂದು ಮೊದಲ ಶೌಚ ಯಾವುದು? ಮನಃಶೌಚ. ಮನಸ್ಸು ಶುದ್ಧವಾಗಿರಬೇಕು. ಮನಸ್ಸು ಶುದ್ಧವಾಗಿರಬೇಕಾದರೆ ಶರೀರ ಶುದ್ಧವಾಗಿರಬೇಕು. ಆದ್ದರಿಂದ 2ನೇ ಶೌಚ ಶರೀರ ಶೌಚ. ಶರೀರ ಶುದ್ಧವಾಗಿರಬೇಕು, ಅದಕ್ಕೋಸ್ಕರ ಉಟ್ಟ ಬಟ್ಟೆಯೂ ಶುದ್ಧವಾಗಿರಬೇಕು. ಇದಕ್ಕೆ ವಸ್ತ್ರ ಶೌಚ ಅಂತ ಹೆಸರು. 4ನೇಯದ್ದು ತಾನು ಕುಳಿತು ಜಪ ಮಾಡುವ ಪ್ರದೇಶವೂ ಶುದ್ಧವಾಗಿರಬೇಕು. ಇದಕ್ಕೆ ಪರಿಸರ ಶೌಚ ಅಂತ ಹೆಸರು. ಆಮೇಲೆ ಹೊರಗೆ ಮನೆ ಶುದ್ಧ ಆಗಿರಬೇಕು, ಆಮೇಲೆ ನಗರ ಶುದ್ಧವಾಗಬೇಕು, ಆಮೇಲೆ ದೇಶ ಶುದ್ಧ, ಸ್ವಚ್ಛತಾ ಅಭಿಯಾನ ಎಲ್ಲ ಅದು ಇದಕ್ಕೆ ಸೇರುವುದು. ಇಲ್ಲಿ ಶುದ್ಧಿ ಯಾವುದು ಅಂತ ಹೇಳಿದರೆ 4 ಶುದ್ಧಿಗಳು ಬೇಕು. ಮನಸ್ಸಿನ ಶುದ್ಧಿಗೋಸ್ಕರ ಬೇಕಾದದ್ದು. ಮನಃಶುದ್ಧಿಗೋಸ್ಕರ ಆತ ಧ್ಯಾನ ಸ್ನಾನವನ್ನು ಮಾಡಬೇಕಂತೆ. ಖಸ್ಥಿತಂ ಪುಂಡರೀಕಾಕ್ಷಂ ಅಥವಾ ಅತಿನೀಲ ಘನಶ್ಯಾಮಂ ನಲಿನಾಯತ ಲೋಚನಂ ಸ್ಮರಾಮಿ ಪುಂಡರೀಕಾಕ್ಷಂ ತೇನ ಸ್ನಾತೋ ಭವಾಮ್ಯಹಂ. ಯಸ್ಮರೇತ್ ಪುಂಡರೀಕಾಕ್ಷಂ ಸ ವಾಕ್ಯಾಭ್ಯಂತರ ಶುಚಿ. ಆ ಪುಂಡರೀಕಾಕ್ಷ ರೂಪಿಯಾದ ಭಗವಂತ ಪುಂಡರೀಕದ ಹಾಗೆ ವಿಶಾಲವಾದ ನೇತ್ರವನ್ನು ಹೊಂದಿ, ಆ ವಿಶಾಲವಾದ ನೇತ್ರದಲ್ಲಿ ಕರುಣಾರಸವನ್ನು ತುಂಬಿಕೊಂಡು ನಮ್ಮನ್ನು ಪ್ರೀತಿಯಿಂದ ನೋಡ್ತಾ ಇದ್ದಾನೆ ಅಂತ ಧ್ಯಾನ ಮಾಡ್ತಾ ತನ್ನ ಬ್ರಹ್ಮರಂಧ್ರದ ಮೇಲೆ ಖಸ್ಥಿತಂ ಪುಂಡರೀಕಾಕ್ಷಂ, ಆಕಾಶದಲ್ಲಿರುವ ಪುಂಡರೀಕಾಕ್ಷನ ಕಣ್ಣಿನಿಂದ ಒಂದು ಕರುಣಾರಸ ಅನ್ನುವುದು ನನ್ನ ಶಿರಸ್ಸಿಗೆ ಬಿತ್ತು ಅಂತ ಭಾವಿಸಿ, ಆ ಭಗವಂತನ ಕರುಣಾರಸ ಶಿರಸ್ಸಿಗೆ ಬಿದ್ದದ್ದು ಬ್ರಹ್ಮರಂಧ್ರದ ಮೂಲಕ ಬ್ರಹ್ಮನಾಡಿಯಲ್ಲಿ ಪ್ರವೇಶ ಮಾಡಿ, ಬ್ರಹ್ಮನಾಡಿಯಲ್ಲಿರುವ 7 ಚಕ್ರಗಳಲ್ಲಿ ಅದು ತಿರುಗಿ ಇಡೀ ಶರೀರ ಜುಳು ತುಳು ಅಂತ ಒಂದು ರೀತಿಯ ಶುದ್ಧಿ ಆಯಿತು ಅಂತ ಭಾವಿಸುವಂತಹ ಒಂದು ಧ್ಯಾನ ಸ್ನಾನ ಇದೆ. ಈ ಧ್ಯಾನ ಸ್ನಾನದ ಮೂಲಕ ಮನಸ್ಸನ್ನು ಶುದ್ಧಿ ಮಾಡಿಕೊಳ್ಬೇಕು. ಆಮೇಲೆ ಶರೀರ ಶುದ್ಧಿಗೋಸ್ಕರ ಸ್ನಾನ ಮಾಡಬೇಕು. ಅದು ಬೇಕಾದರೆ ಮೈಸೂರು ಸ್ಯಾಂಡಲ್ ಬಳಸಿದರೂ ತೊಂದರೆ ಇಲ್ಲ. ಸರಿಯಾಗಿ ಮಣ್ಣನ್ನೆಲ್ಲ ಮೇಲೆ ತಿಕ್ಕಿಕೊಂಡು ಮಣ್ಣಿನಿಂದ ಮಣ್ಣನ್ನು ತೆಗೆದು ಶರೀರವನ್ನು ಶುದ್ಧ ಮಾಡುವಂತಹ ಪ್ರಕ್ರಿಯೆಗೆ ಅದು ವಾರುಣ ಸ್ನಾನ ಅಂತ ಹೆಸರು, ಅಥವಾ ಅವಗಾಹನ ಸ್ನಾನದ ಮೂಲಕ ತನ್ನ ಶರೀರವನ್ನು ಶುದ್ಧ ಮಾಡಿಕೊಳ್ಬೇಕು. ಆಮೇಲೆ ಬಟ್ಟೆಯನ್ನು ಒದ್ದೆ ಮಾಡಿ ಉಟ್ಟುಕೊಂಡು ಬರುವುದಲ್ಲ, ಆ ಬಟ್ಟೆಯಲ್ಲಿದ್ದ ಮಣ್ಣು ತೆಗೆದು ಶುದ್ಧವಾಗಿಸಿ
ನೋಡುವವರಿಗೆ ವಾಸನೆ ಬರದೇ ಇರುವ ಹಾಗೆ, ನೋಡುವವರಿಗೆಲ್ಲ ಮೂಸುವವರಿಗೆ ವಾಸನೆ ಬರದೇ ಇರುವ ರೀತಿಯಲ್ಲಿ ಅವನ ಬಟ್ಟೆ ಶುದ್ಧವಾಗಿರಬೇಕು. ಇದು ಮಡಿಗೆ ಸೇರಿತು. ಇದಾದ ಮೇಲೆ ಅವನು ಸ್ನಾನಕ್ಕೆ ಹೋಗುವಾಗಲೇ ಯಾವ ಜಾಗದಲ್ಲಿ ಸಂಧ್ಯಾವಂದನೆ ಮಾಡಬೇಕೋ ಅಲ್ಲಿ ಶುದ್ಧವಾಗಿಸಿ ನೆಲದಲ್ಲಿ ಧೂಳನ್ನು ಒರೆಸಿ ಆಸನವನ್ನು ಹಾಕಿ ವ್ಯವಸ್ಥೆ ಮಾಡಿಯೇ ಹೋಗಬೇಕು. ಅವನು ಕೂತ ಜಾಗದಲ್ಲಿ ಕೆಟ್ಟ ಒಂದು ಪಕ್ಕದಲ್ಲಿ ಒಂದು ಜಿರಳೆ ಸತ್ತಿರ್ತದೆ, ಅಲ್ಲೊಂದು ಇಲಿ ಸತ್ತಿರ್ತದೆ, ಅದರ ಮಧ್ಯದಲ್ಲಿ ಇವನ ಜಪಾನುಷ್ಠಾನ ನಡೆಸುವುದಲ್ಲ. ಶುದ್ಧ ಮಡಿ ಅಂತೇಳಿ ಪಕ್ಕದಲ್ಲಿ ಇಲಿ ಸತ್ತಿದ್ರೆ ಶೌಚ ಅನ್ನುವುದು ಪರಿಸರ ಶೌಚದಲ್ಲಿ ಪರ್ಯವಸಿತವಾಗ್ತದೆ. ಈ ರೀತಿಯ ಶೌಚ ಇದ್ದಾಗ ಮಾತ್ರ ನೀನು ಧ್ಯಾನ ಮಾಡುವುದಕ್ಕೆ ಸಾಧ್ಯವಾಗ್ತದೆ. ಬ್ರಹ್ಮಚರ್ಯಂ ತಪಶೌಚಂ ಸ್ವಾಧ್ಯಾಯ. ಸ್ವಾಧ್ಯಾಯ ಅಂದ್ರೇನು? ತಾನು ಯಾವ ವೇದದಲ್ಲಿ ಹುಟ್ಟಿದ್ದಾನೋ, ವೇದದಲ್ಲಿ ಹುಟ್ಟುವುದಂದ್ರೇನು? ಕಿವಿ ಮುಟ್ಟಿಕೊಂಡು ಋಕ್ಷಾಖಾಧ್ಯಾಯಿ ಅಂತೇಳಿದರೆ ಅವ ಋಗ್ವೇದದ ವಿಭಾಗದಲ್ಲಿ ಆವಿರ್ಭವಿಸಿದ್ದಾನೆ ಅಂತ ಅರ್ಥ. ಯಜುಶಾಖಾಧ್ಯಾಯಿ ಅಂತ ಹೇಳ್ತಾನೆ ಅಂದರೆ ಯಜುರ್ವೇದ ಆತನದ್ದು ಅಂತ ಅರ್ಥ. ಸಾಮಶಾಖಾಧ್ಯಾಯಿ ಅಂತಲೂ ಅವ ಹೇಳ್ಬೋದು. ಅಂತೂ ಯಾವ ವೇದಕ್ಕೆ ಸಂಬಂಧಪಟ್ಟ ಹಾಗೆ ಅವನ ವಾಂಶಿಕ ಪರಂಪರೆ ಇದೆಯೋ ಅದನ್ನು ಅನುಸರಿಸಿಕೊಂಡು ಅವನು ಆ ವೇದದ ಅಧ್ಯಯನ ಮಾಡಬೇಕು. ಇದಕ್ಕೆ ಸ್ವಾಧ್ಯಾಯ ಅಂತ ಹೆಸರು. ಅವರವರಿಗೆ ಸಂಬಂಧಪಟ್ಟ ವೇದವನ್ನು ಅಧ್ಯಯನ ಮಾಡುವಂಥದ್ದು ಸ್ವಾಧ್ಯಾಯ. ಜೊತೆಗೆ ಸ್ವಾಧ್ಯಾಯ ಪುರುಷಾರ್ಚನಂ, ಭಗವಂತನ ಪ್ರತಿಮೆಯನ್ನು ಪೂಜೆ ಮಾಡುವಂಥದ್ದು ಬೇಕು. ಅಲ್ಲ, ಧ್ಯಾನ ಮಾಡುವವರಿಗೆ ಪ್ರತಿಮಾ ಪೂಜೆ ಯಾಕೆ ಅಂತ ಒಂದು ವೇದಾಂತದ ದೊಡ್ಡ ಪ್ರಶ್ನೆ. ಯಾಕಂದರೆ ಪ್ರತಿಮೆಯಲ್ಲಿ ಪೂಜೆ ಮಾಡುವುದು ಅನ್ನೋದು ಅದು ಪ್ರತಿಮಾಸು ಅಲ್ಪಬುದ್ಧೀನಾಂ ಯೋಗಿನಾಂ ಹೃದಯೇ ಹರಿಹಿ ಅಂತ ಒಂದು ಮಾತುಂಟು. ಅಗ್ನೌ ಕ್ರಿಯಾವತಾಂ ದೇವ ರವೌ ದೇವೋ ಮನೀಷಿಣಾಂ. ಯಾರು ಕರ್ಮಕಾಂಡದಲ್ಲಿ ನಿಷ್ಣಾತರೋ ಅವರು ಅಗ್ನಿಯಲ್ಲಿ ದೇವರನ್ನು ಕಾಣ್ತಾರೆ. ಯಾರು ಜ್ಞಾನಿಗಳು ಅವರು ರವಿಯಲ್ಲಿ ಸೂರ್ಯೋಪಾಸನೆಯನ್ನು ಮಾಡ್ತಾರೆ, ರವಿ ಮಂಡಲದಲ್ಲಿ ನಾರಾಯಣನನ್ನು ಉಪಾಸನೆ ಮಾಡ್ತಾರೆ. ಯಾರು ಅಪ್ರಬುದ್ಧರೋ, ಇನ್ನೂ ಬುದ್ಧಿ ಬೆಳೆದಿಲ್ವೋ, ಅವರು ಪ್ರತಿಮೆಯಲ್ಲಿ ಪೂಜೆ ಮಾಡ್ತಾರೆ. ಯಾರು ಯೋಗಿಗಳು ಅವರು ಹೃದಯದಲ್ಲೇ ಭಗವಂತನನ್ನು ಪೂಜೆ ಮಾಡ್ತಾರೆ ಅಂತ ಈ ಮಾತಿನ ಸಾರ. ಆದರೆ ಯಾರು ಹೃದಯದಲ್ಲಿ ದೇವರ ಪೂಜೆ ಮಾಡ್ತಾರೋ ಅವರು ಕೂಡ ಪ್ರತಿಮೆಯಲ್ಲಿ ಪೂಜೆ ಮಾಡಬೇಕಂತೆ. ಪ್ರತಿಮೆಯಲ್ಲಿ ಪೂಜೆ ಮಾಡುವುದರಿಂದ ಮನಸ್ಸಿಗೆ ಒಂದು ರೀತಿಯ ಚಿಕಿತ್ಸೆ ಲಭ್ಯ ಆಗ್ತದೆ. ಮನಸ್ಸನ್ನು ಒಂದು ರೀತಿಯಲ್ಲಿ ದಮನಗೊಳಿಸುವ ಕೆಲಸ ಪ್ರತಿಮಾರ್ಚನೆಯಿಂದ ನಡೆಯುತ್ತೆ. ಯಾಕಂದರೆ ಪ್ರತಿಮೆ ಮನಸ್ಸು ಅನ್ನುವುದು ಒಂದು ರೀತಿ ಬಳ್ಳಿ ಇದ್ದ ಹಾಗೆ. ಬಳ್ಳಿ ಅದು ಚಂಚಲ. ಅದು ಸರಿಯಾಗಿ ಬೆಳಿಬೇಕಾದ್ರೆ ಅದಕ್ಕೊಂದು ಆಧಾರ ವೃಕ್ಷ ಬೇಕು. ಬಳ್ಳಿ ಒಂದು ವೇಳೆ ಬರಿಯ ನೆಲದಲ್ಲಿ ಬಯಲಿನಲ್ಲಿ ತಾನು ಹರಿಯಿತು ಅಂತಾದರೆ ಪಶು ಪಕ್ಷಿ ಪ್ರಾಣಿಗಳ ಪಾದಕ್ಕೆ ಸಿಕ್ಕು ಹಾಕಿ ಆ ಬಳ್ಳಿ ನಲುಗಿ ಹೋಗ್ತದೆ. ಹಾಗಾದರೆ ಬಳ್ಳಿ ತಾನು ಫಲವನ್ನು ಕೊಟ್ಟು ಹೂ ಕೊಟ್ಟು ಫಲ ಕೊಡಬೇಕಾದ್ರೆ ಅದಕ್ಕೊಂದು ಆಧಾರ ವೃಕ್ಷ ಬೇಕು. ಹೇಗೋ ಹಾಗೆ ಮನಸ್ಸು ಒಂದು ಬಳ್ಳಿಯ ಹಾಗೆ ಚಂಚಲವಾದದ್ದು. ಅದಕ್ಕೆ ಬಯಲು ಸೀಮೆಯಲ್ಲಿ ಅದು ಇದ್ದರೆ ದೇವರನ್ನು ಧ್ಯಾನ ಮಾಡುವಲ್ಲಿ ಸಮರ್ಥವಾಗುವುದಿಲ್ಲ. ಹಾಗಾಗಿ ಅದಕ್ಕೊಂದು ಪ್ರತಿಮೆಯನ್ನು ಕೊಡಬೇಕು. ದೇವರನ್ನು ತಾನು ಅನುಸಂಧಾನ ಮಾಡುವುದಕ್ಕೆ ಭಗವಂತನ ಪ್ರತಿಮೆಯನ್ನು ಕೊಡಬೇಕು. ಪ್ರತಿಮೆ ಎಂಬ ಪ್ರತೀಕದಲ್ಲಿ ಮನಸ್ಸು ಭಗವಂತನನ್ನು ಚಿಂತಿಸುವುದಕ್ಕೆ ಸಮರ್ಥವಾಗ್ತದೆ. ಅದನ್ನ ಮನಸ್ಸು ಅಸಮರ್ಥವಾಗಿದೆ ಅನ್ನುವ ಕಾರಣದಿಂದ ಅದಕ್ಕೆ ಒಂದು ಪ್ರತಿಮಾರ್ಚನೆಯ ಮೂಲಕ ಮನಸ್ಸಿಗೊಂದು ಶಕ್ತಿಯನ್ನು ತುಂಬಿಸಿ ಆಮೇಲೆ ಅಂತರ್ಯಾಗವನ್ನು ಮಾಡಬೇಕು. ಎರಡು ಕೆಲಸ ಇದೆ. ಅಂತರ್ಯಾಗಂ ವಿಧಾಯೈವಂ ಬಹಿರ್ಯೋಗಂ ಸಮಾಚರೇತ್. ಯೋಗ ಎರಡು ವಿಧ, ಅಂತರ್ಯೋಗ ಬಹಿರ್ಯೋಗ. ಅಂತರ್ಯೋಗ ಅಂತೇಳಿದರೆ ಒಳಗಿನಿಂದ ಮಾಡತಕ್ಕಂತಹ ಭಗವಂತನ ಚಿಂತನೆ. ಬಹಿರ್ಯೋಗ ಅಂತೇಳಿದರೆ ಯಜ್ಞದಲ್ಲಿ ಅಥವಾ ಪ್ರತಿಮೆಯಲ್ಲಿ ಮಾಡತಕ್ಕಂತಹ ಭಗವಂತನ ಆರಾಧನೆ. ಆರಾಧನೆಗೆ ಅರ್ಚನೆ, ಪುಷ್ಪಾರ್ಚನೆ ಅಂತ ಹೆಸರು. ದೇವರಿಗೆ ಪುಷ್ಪಾರ್ಚನೆ ಮಾಡುವುದಂದರೆ ಏನು? ಪುರುಷಾರ್ಚನ ಅಂತ ಉಂಟಿಲ್ಲಿ. ಪುರುಷನನ್ನು ಅರ್ಚಿಸಬೇಕು ಪುಷ್ಪಾದಿಗಳಿಂದ. ಯಾವುದರಿಂದೆಲ್ಲ? ಪುಷ್ಪ, ಪತ್ರೆ, ಅಕ್ಷತೆ, ಇವುಗಳಿಂದ ಅರ್ಚನೆ. ಕುಂಕುಮಾರ್ಚನೆ, ಅರಿಶಿನಾರ್ಚನೆ ಅದೆಲ್ಲ ನಂತರದ್ದು. ಇಲ್ಲಿರುವುದು ಮೂರರ ಅರ್ಚನೆ. ಅರ್ಚನೆ ಪುಷ್ಪಾರ್ಚನೆ ಮಾಡುವುದು ಅಂತ ಹೇಳಿದರೆ ದೇವರಿಗೆ ಗುರಿ ಇಟ್ಟು ಹೊಡೆಯುವುದು ಅಂತ ಕೆಲವರ ಭಾವನೆ. ಹಾಗೆ ಕೈಯಲ್ಲಿ ಪುಷ್ಪ ಹಿಡಿದು ಗುರಿ ಇಟ್ಟು ಅದಕ್ಕೆ ಹೊಡೆದರೆ ಅದು ಪುಷ್ಪಾರ್ಚನೆ ಅಂತ. ಅದು ದೇವರಿಗೆ ಗುರಿ ಇಟ್ಟು ಹೊಡೆಯುವುದು ಪುಷ್ಪಾರ್ಚನೆ ಅಲ್ಲ. ಮತ್ತೆ ಪುಷ್ಪವನ್ನು ಸಾವಕಾಶವಾಗಿ ತೆಗೆದು ದೇವರ ಪಾದದಲ್ಲಿ ಇಡುವುದಕ್ಕೆ ಪುಷ್ಪಾರ್ಚನೆ ಅಂತ ಹೆಸರು. ಅದು ಹೇಗೆ ತೆಗಿಬೇಕಂತೆ? ಎರಡು ಬೆರಳುಗಳು ಮಧ್ಯಮ ನಾಮಿಕಾಭ್ಯಾಂ ಹಿ ಪುಷ್ಪಂ ಸಂಗೃಹ್ಯ ಪಾಣಿನ. ಮಧ್ಯಮ ಮತ್ತು ಅನಾಮಿಕದಿಂದ ಅಂಗುಷ್ಟದಲ್ಲಿ ಪುಷ್ಪವನ್ನು ಒಂದು ತೆಗೆದು ಅದನ್ನು ದೇವರಿಗೆ ಹಾಕುವಂಥದ್ದು. ದೇವರಿಗೆ ಹಾಕುವುದರಲ್ಲಿ ಎರಡು ಕ್ರಮ. ಒಂದು ದೇವರಿಗೆ ಎಸೆಯುವುದು, ಇನ್ನೊಂದು ದೇವರಿಗೆ ಇಡುವುದು. ಇದಕ್ಕೆ ಎರಡು: ಪ್ರಕ್ಷೇಪಾರ್ಚನೆ, ನಿಕ್ಷೇಪಾರ್ಚನೆ. ಪ್ರಕ್ಷೇಪ ಅಂದರೆ ಎಸೆಯುವುದು,
ನಿಕ್ಷೇಪ ಅಂದರೆ ಇಡುವುದು. ದೇವರ ದೊಡ್ಡ ಮೂರ್ತಿ, ದೂರದಲ್ಲಿರುವ ಮೂರ್ತಿ, ಯಾವಾಗ ಪುಷ್ಪವನ್ನು ದೇವರಿಗೆ ಎಸೆಯುವುದು. ಆದರೆ ಎಸೆಯುವುದಲ್ಲ, ದೇವರಿಗೆ ಒಪ್ಪಿಸುವುದು, ಅರ್ಪಿಸುವುದು. ದೇವರಿಗೆ ಪುಷ್ಪವನ್ನು ಅರ್ಪಿಸುವ ಬಗೆ. ಈ ದೇವರಿಗೆ ಅರ್ಪಿಸಬೇಕಾದರೂ ಕೂಡ 2 ಬೆರಳಿನಲ್ಲಿ ಅಂಗುಷ್ಠವನ್ನು ಸೇರಿಸಿ ಅದು ಬಿಟ್ಟು ಪುಷ್ಪವನ್ನು ಹೀಗೆ ಇಟ್ಕೊಂಡು ಗಟ್ಟಿ ಹಿಂಡಿ ದೇವರಿಗೆ ಹಾಕುವುದಲ್ಲ, ಮುಷ್ಟಿಯಲ್ಲಿ ತೆಗೆದಲ್ಲ, ಶಾಂತವಾಗಿ ಆ ಪುಷ್ಪವನ್ನು ಹಾಕುವುದು. ಈ ರೀತಿಯ ಪುಷ್ಪಾರ್ಚನೆ ಇದು ಪುರುಷಾರ್ಚನೆ ಅಂತ ಕರೆಸುತ್ತೆ. ಪುರುಷ ಅಂತ ಹೇಳಿದರೆ ಸರ್ವಲೋಕ ಸ್ವಾಮಿಯಾದ, ಪುರುಷ ಸೂಕ್ತ ಪ್ರತಿಪಾದ್ಯನಾದ, ಸಹಸ್ರ ಶೀರ್ಷ ಅಂತ ಕರೆಸಿಕೊಂಡಂತಹ ಭಗವಂತ, ಅವನನ್ನು ಪುಷ್ಪ ಪತ್ರೆ ಅಂದರೆ ತುಳಸಿ, ಬಿಲ್ವ ಮೊದಲಾದ ಪತ್ರೆಗಳಿಂದ ಮತ್ತು ಅಕ್ಷತೆಗಳ ಮೂಲಕ ಅರ್ಚಿಸೋದು. ವಿಷ್ಣುವಿಗೆ ಅಕ್ಷತೆಯಲ್ಲಿ ಪೂಜೆ ಇಲ್ಲ ಅಂತ ಒಂದು ಮಾತಿದೆ. ನಾಕ್ಷತೈಹಿ ಅರ್ಚಯೇತ್ ವಿಷ್ಣು. ಗಣಪತಿಗೆ ತುಳಸಿ ಇಲ್ಲಂತೆ. ನಾ ತುಳಸ್ಯ ವಿನಾಯಕಂ. ಗಣಪತಿಗೆ ತುಳಸಿಯಿಂದ ಅರ್ಚನೆ ಮಾಡಲಿಕ್ಕಿಲ್ಲ. ದುರ್ಗಾಂಚೈವ ನ ದೂರ್ವಾಭಿಹಿ. ದುರ್ಗೆಗೆ ಗರಿಕೆಯಿಂದ ಅರ್ಚನೆ ಮಾಡಲಿಕ್ಕಿಲ್ಲ. ಆಮೇಲೆ ನ ಕೇತಕ್ಯ ಮಹೇಶ್ವರಂ. ರುದ್ರನಿಗೆ ಕೇತಕಿ ಪುಷ್ಪದಿಂದ, ಕೇತಕಿ ಪತ್ರೆಯಿಂದ ಅರ್ಚನೆ ಮಾಡಲಿಕ್ಕಿಲ್ಲ. ಕೇದಗೆಯಿಂದ ಅರ್ಚನೆ ಇಲ್ಲ ಅಂತ ಒಂದು ಸಾಮಾನ್ಯ ಮಾತಿದೆ. ಆದರೆ ವಿಷ್ಣುವಿಗೆ ಅಕ್ಷತದಿಂದ ಅರ್ಚನೆ ಇಲ್ಲ ಅಂದ್ರೆ ಏನು? ಅಕ್ಷತ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಅಕ್ಷತ ಅಂದರೆ ಪುಡಿಯಾಗದೇ ಇದ್ದ ಅಕ್ಕಿ. ಕ್ಷತ ಅಂದರೆ ಪುಡಿಯಾದದ್ದು. ಅಕ್ಷತ ಅಂತ ಹೇಳಿದರೆ ತುಂಡಾಗದೇ ಇದ್ದ ಪೂರ್ತಿ ಅಕ್ಕಿಗೆ ಅಕ್ಷತ ಅಂತ ಹೆಸರು. ಆ ಅಕ್ಷತಕ್ಕೆ ಅರಿಶಿಣವನ್ನು ಕುಂಕುಮವನ್ನು ಸೇರಿಸಿ ಶೋಭನಾಕ್ಷತ ಅಂತ ಮಾಡಿ, ಶಾಲೀಯಾನ್ ಅಕ್ಷತಾನ್ ಶ್ವೇತಾನ್ ಹರಿದ್ರಾಚೂರ್ಣ ಮಿಶ್ರಿತಾನ್ ಅಂತ ಹರಿದ್ರಾಚೂರ್ಣವನ್ನು ಸೇರಿಸಿ ಆಮೇಲೆ ಅಕ್ಷತೆಯನ್ನು ದೇವರಿಗೆ ಹಾಕೋದು. ಇದಕ್ಕೆ ಅಕ್ಷತಾರ್ಚನೆ ಅಂತ ಹೆಸರು. ವಿಷ್ಣುವಿಗೆ ಅಕ್ಷತೆಯಲ್ಲಿ ಅರ್ಚನೆಯೇ ಇಲ್ಲವೋ ಅಂದರೆ ಶಾಲಗ್ರಾಮಾದಿಕಾಯಾಂತು, ಅಂದರೆ ಶಾಲಗ್ರಾಮದಲ್ಲಿ ಮಾತ್ರ ಅಕ್ಷತೆ ಹಾಕಬಾರ್ದು. ಶಾಲಗ್ರಾಮಕ್ಕೆ ಅಕ್ಷತೆ ಹಾಕಿದರೆ ಅದು ಶಾಲಗ್ರಾಮ ನೀರು ಬಿಟ್ಟು ಅಕ್ಷತೆ ಅನ್ನೋದು ಅನ್ನವಾಗಿ ಗಲೀಜಾಗ್ತದೆ ಅಂತ. ಶಾಲಗ್ರಾಮಕ್ಕೆ ಮಾತ್ರ ಅಕ್ಷತೆಯಲ್ಲಿ ಅರ್ಚನೆ ಇಲ್ಲ. ಆದರೆ ವಿಷ್ಣುವಿನ ಸತ್ಯನಾರಾಯಣ ಪೂಜೆಯ ಕಲಶ ಇಟ್ಟರೆ, ಅಥವಾ ಅಗ್ನಿಯಲ್ಲಿ ವಿಷ್ಣುವನ್ನು ಆವಾಹನೆ ಮಾಡಿದಾಗ, ಮಂಡಲದಲ್ಲಿ ಚಕ್ರಾಬ್ಜ ಮಂಡಲ ಪೂಜೆ ಮಾಡುವಾಗ ಅಲ್ಲೆಲ್ಲ ಅಕ್ಷತೆಯಿಂದ ಭಗವಂತನಿಗೂ ಕೂಡ ಅರ್ಚನೆ ಇದೆ. ಹೀಗೆ ಪುರುಷಾರ್ಚನಾ ಅನ್ನುವ ಪ್ರಕ್ರಿಯೆಯನ್ನು ಯಾರು ನಡೆಸ್ತಾನೋ ಅಂಥವನಿಗೆ ಮನಸ್ಸು ಧ್ಯಾನಕ್ಕೆ ಪಕ್ವವಾಗ್ತದೆ. ತುಂಬ ಇದೆ. ಇದಾದ ಮೇಲೆ ಮುಂದಕ್ಕೆ ಬರುವುದೇನು? ಶ್ವಾಸೋಚ್ಛ್ವಾಸವನ್ನು ನಿಯಂತ್ರಣ ಮಾಡತಕ್ಕಂಥದ್ದು. ಯಾಕಂದರೆ ಯಮ ನಿಯಮ ಆಸನ ಮುಗಿಯಿತು. ಶಾಂತವಾಗಿ ಕೂತುಕೊಳ್ಬೇಕು. ಕೂತುಕೊಂಡು ಇಂದ್ರಿಯಗಳನ್ನೆಲ್ಲ ಅಂತರ್ಮುಖವಾಗಿಸಬೇಕು. ಪ್ರಾಣಾಯಾಮದ ಮೂಲಕ ಮನಸ್ಸನ್ನು ಹಿಡಿತಕ್ಕೆ ತರಬೇಕು. ಶುದ್ಧವಾದ ಮನಸ್ಸಿನಲ್ಲಿ ಧಾರಣ ಮಾಡಬೇಕು. ಧಾರಣಾದ ನಂತರ ಧ್ಯಾನಕ್ಕೆ ಇರಬೇಕು. ಧ್ಯಾನದಿಂದ ಸಮಾಧಾನಂ ತಥಾತ್ಮನಃ ವೈಕುಂಠಲೀಲಾ ಅನುಧ್ಯಾನಂ ಸಮಾಧಾನಂ ತಥಾತ್ಮನಃ. ಭಗವಂತನ ಲೀಲೆಯನ್ನು ಧ್ಯಾನ ಮಾಡ್ತಾ ಕೊನೆಗೆ ಸಮಾಧಿ ಸ್ಥಿತಿಗೆ ಹೋಗಬೇಕು. ಸಮಾಧಿ ಸ್ಥಿತಿ, ಧ್ಯಾನ ಸ್ಥಿತಿ, ಧಾರಣಾ ಸ್ಥಿತಿ, ಈ ಮೂರಕ್ಕೆ ಸ್ವಲ್ಪ ವ್ಯತ್ಯಾಸ ಇದೆ. ಧಾರಣ ಅಂತ ಹೇಳಿದರೆ ದೇವರ ಒಂದು ಅವಯವದ ಯೋಚನೆ ಮಾಡ್ತಾ ಇರುವುದು. ಅವನ ಪಾದವನ್ನು ಯೋಚನೆ ಮಾಡ್ತಾ ಇರ್ತೇವೆ. ದೇವರ ಪಾದ ಬಹಳ ಸುಂದರ, ಅದು ಎತ್ತರಕ್ಕೇರಿ ಗಂಗೆಯನ್ನು ಲೋಕಕ್ಕೆ ಕೊಟ್ಟಂತಹ ಪಾದ ಅಂತ ದೇವರ ಪಾದದ ಯೋಚನೆ. ಪಾದದಿಂದ ಮೇಲಕ್ಕೆ ಬರುವಾಗ ಅದರ ಮೇಲೆ ಹೋಗಿ ಕೈ, ಮುಖ ಯೋಚನೆ ಆದಾಗ ಕೈ ಮರೆತು ಹೋಗುತ್ತೆ. ಕೈ ಯೋಚನೆ ಮಾಡುವಾಗ ಕಾಲು ಮರೆತು ಹೋಗ್ತದೆ. ತುಂಡು ಸ್ಮೃತಿ ಮಾಡುವುದುಂಟಲ್ವ, ಇದಕ್ಕೆ ಖಂಡ ಸ್ಮೃತಿರ್ ಧಾರಣಾ ಸ್ಯಾತ್. ಇದಕ್ಕೆ ಧಾರಣ ಅಂತ ಹೆಸರು. ಆಮೇಲೆ ಸ್ವಲ್ಪ ಜಾಸ್ತಿ ಯೋಚನೆ ಮಾಡ್ತೇವೆ. ದೇವರ ಇಡೀ ಮೂರ್ತಿ ನಮಗೆ ಕಾಣಿಸುತ್ತೆ. ಇಡೀ ಮೂರ್ತಿ ಕಾಣಿಸುತ್ತೆ, ಆದರೆ ಒಂದು ಕ್ಷಣ ಅಷ್ಟೇ. ಮುಂದಿನ ಕ್ಷಣ ಬೇರೆ ಯಾವುದೋ ಮೊಬೈಲ್ ರಿಂಗ್ ಆಗ್ತದೆ, ಆ ಕಡೆ ಹೋಗ್ತದೆ. ಆಮೇಲೆ ಮನಸ್ಸು ತಂದು ಮತ್ತೆ ದೇವರಲ್ಲಿ ನಿಲ್ಲಿಸುವುದಕ್ಕೆ ಒಂದಷ್ಟು ಹೊತ್ತು ಹೋಗ್ತದೆ. ಇದು ಧ್ಯಾನ ಅಂತ ಕರೀತದೆ. ಈ ಧ್ಯಾನದ ನಂತರ ಅಖಂಡ ಸ್ಮೃತಿ ಇರ್ತದೆ. ಆದರೆ ಪ್ರಯತ್ನ ಮಾಡಬೇಕು ಧ್ಯಾನಕ್ಕೋಸ್ಕರ. ಕಷ್ಟಪಟ್ಟು ಮನಸ್ಸನ್ನು ಏಕಾಗ್ರೀಕರಿಸಬೇಕು. ಆ ಕಷ್ಟ ಇಲ್ಲದೆ ಶಾಂತವಾಗಿ ತಾನಾಗಿ ದೇವರಲ್ಲಿ ಮನಸ್ಸು ನಿಂತರೆ ಅದಕ್ಕೆ ಸಮಾಧಿ ಅಂತ ಹೆಸರು. ಅಪ್ರಯತ್ನಾತ್ ಸಮಾಧಿಶ್ಚ. ಈ ರೀತಿಯ 25 ವೈಷ್ಣವ ಯೋಗಗಳನ್ನು ಈತ ಉಪದೇಶಿಸಿದ. ಆಗಾಗಿ ದೇವಹೂತಿ ಕೇಳ್ತಾಳೆ, ಭಗವಂತನ ಕಾಲನ್ನು ಸ್ಮರಿಸಿದಾಗ ಮುಖ ನೆನಪಾಗುವುದಿಲ್ಲ, ಮುಖವನ್ನು ಸ್ಮರಣೆ ಮಾಡ್ತಾ ಇರುವಾಗ ಶಂಖಚಕ್ರ ಗದಾ ಪದ್ಮಗಳು ತಲೆಗೆ ಬರುವುದಿಲ್ಲ. ಅಷ್ಟು ಬಿಡು, ಶಂಖವನ್ನು ಯೋಚನೆ ಮಾಡುವಾಗ ಚಕ್ರ ಮರೆತು ಹೋಗ್ತದೆ ಅಂತ ಹೇಳಿದ್ರು. ಎಲ್ಲ ನಮ್ಮ ಹಾಗೆ ಇದ್ದಾಳೆ ದೇವಹೂತಿಯು ಕೂಡ. ಶಂಖ ಧ್ಯಾನ ಮಾಡುವಾಗ ಚಕ್ರ ಮರೆತು ಹೋಗ್ತದಲ್ಲ. ಆವಾಗ ಹೇಳ್ತಾನೆ, ಸರ್ವಂ ಸ್ಮರ್ತುಂ ಅಶಕ್ತಶ್ಚೇತ್ ಏಕಾಂಗಂ ಚಿಂತೆಯೇತ್ ಬುಧ. ಸಂಪೂರ್ಣ ಧ್ಯಾನ ಮಾಡಲಿಕ್ಕೆ ಆಗದೆ ಹೋದರೆ ಒಂದು ಭಾಗದ ಸ್ಮರಣೆ ಮಾಡು.
ಸಂಚಿಂತಯೇದ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹ ಲಾಂಛನಾಢ್ಯಂ ಉತ್ತುಂಗ ರಕ್ತ ವಿಲಸನ್ನಖ ಚಕ್ರವಾಲ ಜ್ಯೋತ್ಸ್ನಾಭಿರಾಹತ ಮಹದೃದಯಾಂಧಕಾರಂ ಯಚ್ಛೌಚ ನಿಸೃತ ಸರಿತ್ ಪ್ರವರೋದಕೇನ ತೀರ್ಥೇನ ಮೂರ್ಧ್ಯತಿ ಧೃತೇನ ಶಿವ ಶಿವೋಭೂತ್ ಧ್ಯಾತುರ್ಮನಃಶಮಲ ಶೈಲ ನಿಸೃಷ್ಟ ವಜ್ರಂ ಧ್ಯಾಯೇಚ್ಚಿರಂ ಭಗವತಶ್ಚರಣಾರವಿಂದಂ ಧ್ಯಾಯೇಚ್ಚಿರಂ ಭಗವತಶ್ಚರಣಾರವಿಂದಂ. ಭಗವಂತನ ಪಾದವನ್ನು ಮಾತ್ರ ಧ್ಯಾನ ಮಾಡು ಅಮ್ಮ. ಎಂತಹ ಪಾದ? ಭಗವತಶ್ಚರಣಾರವಿಂದಂ ವಜ್ರಾಂಕುಶ ಧ್ವಜ ಸರೋರುಹ ಲಾಂಛನಾಢ್ಯಂ. ಅದು ವಿಷ್ಣು ಪಾದ ಅನ್ನುವುದನ್ನು ತಿಳಿಸುವುದಕ್ಕೆ ಅದರಲ್ಲಿ ವಜ್ರದ ಚಿಹ್ನೆ ಇದೆ, ಅಂಕುಶದ ಚಿಹ್ನೆ ಇದೆ, ಪದ್ಮದ ಚಿಹ್ನೆ ಇದೆ. ಅಂತಹ ಸರೋರುಹ ಅಂದರೆ ಪದ್ಮದ ಚಿಹ್ನೆಯೂ ಕೂಡ ಇದೆ. ಅಂತಹ ಆ ಭಗವಂತನ ಪಾದವನ್ನು ಧ್ಯಾನ ಮಾಡು. ಯಾವ ಭಗವಂತನ ಪಾದವನ್ನು ತೊಳೆದ ನೀರನ್ನು ಕೊನೆಗೆ ಶಿವನೂ ಶಿರದಲ್ಲಿ ಧರಿಸಿ ಗಂಗಾಧರ ಅಂತ ಅನಿಸಿಕೊಂಡು ಪರಮ ಪವಿತ್ರನಾದ ಶಿವ ಎಂಬ ಸಾರ್ಥಕ ನಾಮಧೇಯಕ್ಕೆ ಅರ್ಹನಾದನೋ ಅಂತಹ ಭಗವಂತನ ಸುಂದರವಾದ ಪಾದ. ಅದನ್ನು ನೀನು ಹೃದಯದಲ್ಲಿ ಯೋಚನೆ ಮಾಡು. ಇಡೀ ಬ್ರಹ್ಮಾಂಡವನ್ನೇ ವ್ಯಾಪಿಸಿದ ಪಾದ. ಕೆಳಗಿಟ್ಟಂತಹ ತ್ರಿವಿಕ್ರಮನ ಪಾದದ ಮಧ್ಯದಲ್ಲಿ ಭೂಮಿಯು ಧೂಳಿನ ಹಾಗೆ ಸೇರಿಕೊಂಡಿದೆ, ಅಷ್ಟು ದೊಡ್ಡ ಪಾದ. ಆದರೆ ನಿನ್ನ ಹೃದಯದ ಒಳಗೆ ತುಂಬಬಹುದಾದ ಪಾದ. ಹೃದಯದಲ್ಲಿ ಯೋಚನೆ ಮಾಡು. ಹೃದಯದಲ್ಲಿ ಯೋಚನೆ ಮಾಡಿದಾಗ ಅವನ ಪಾದ ನಿನ್ನ ಹೃದಯವೆಂಬಂತಹ ನೆಲದ ಮೇಲೆ ಅವ ಹೀಗೆ ಒತ್ತಿ ಇಟ್ಟಾಗ ಅವನ ಪಾದ ಕೆಂಪು ಕೆಂಪಾಗಿದೆ. ಕೆಂಪಾದ ಪಾದದ ಉಗುರಿನಿಂದ ಒಂದು ರೀತಿಯ ಬೆಳದಿಂಗಳಿನ ಬೆಳಕು ಬರ್ತದೆ. ಜ್ಯೋತ್ಸ್ನಾಭಿರಾಹತ ಮಹದೃದಯಾಂಧಕಾರಂ. ಆ ಬೆಳಕಿನಿಂದ ಹೃದಯದಲ್ಲಿದ್ದ ಅಜ್ಞಾನವೆಂಬ ಕತ್ತಲೆ ಎಲ್ಲವೂ ಕಳೆದು ಹೋಗಿ ಬೆಳ್ಳಂ ಬೆಳಕಾಗಿದೆ ಅಂತ ಯೋಚನೆ ಮಾಡು. ಅಷ್ಟೇ ಅಲ್ಲ, ಆ ಪಾದ ನಿನ್ನ ಹೃದಯದಲ್ಲಿರುವ ಪಾಪಗಳೆಂಬ ಮಹಾಪರ್ವತಗಳಿಗೆ ಬೀಸಿ ಒಗೆದ ವಜ್ರಾಯುಧ. ನಿಸೃಷ್ಟ ವಜ್ರಂ ಧ್ಯಾಯೇಚ್ಚಿರಂ ಭಗವತಶ್ಚರಣಾರವಿಂದಂ. ಹೀಗೆ ದೇವರ ಒಂದೊಂದು ಅವಯವವನ್ನು ಹೃದಯದಲ್ಲಿ ಧ್ಯಾನ ಮಾಡ್ತಾ ಮಾಡ್ತಾ ಮುಂದಿನ ಅವಯವದ ಕಡೆಗೆ ಪ್ರಯತ್ನ ಸಾಗಿಸಿ ಆಯಾ ಜಯವನ್ನು ಸಂಪಾದಿಸಿದ ಮೇಲೆ ಕೊನೆಗೆ ನಖಶಿಕಾಂತವಾದ ಭಗವಂತನ ರೂಪವನ್ನು ಹೃದಯದಲ್ಲಿ ಧ್ಯಾನ ಮಾಡು ಅಮ್ಮ. ಆ ರೀತಿ ಧ್ಯಾನ ಮಾಡ್ತಾ ನೀನು ಆ ದೇವರ ಸನಿಹಕ್ಕೆ ಬರ್ತಿ. ಇದಕ್ಕೆ ಭಗವತ್ ತಾದಾತ್ಮ್ಯ ಅಂತ ಹೆಸರು. ದೇವರು ಆಗ ತನ್ನನ್ನು ತಾನು ನಿಜವಾಗಿ ತೋರಿಸ್ತಾನೆ. ನೀನು ಹೃದಯದಲ್ಲಿ ಕಲ್ಪಿಸಿಕೊಂಡ ರೂಪ ಅದು. ಆ ಕಲ್ಪಿಸಿಕೊಂಡ ರೂಪದಲ್ಲಿ ನೀನು ಸಮಾಧಿ ಸ್ಥಿತಿಗೆ ಏರಿದಾಗ ದೇವರು ತನ್ನನ್ನು ತಾನು ಇಷ್ಟಪಟ್ಟು ತೋರಿಸಿಕೊಡ್ತಾನೆ. ಆ ರೀತಿ ಒಳಗಿನಿಂದ ಕಾಣುವ ಅಪರೋಕ್ಷ ಜ್ಞಾನದಿಂದಷ್ಟೇ ಮೋಕ್ಷ ಸಾಧ್ಯ ಅಂತ ಕಪಿಲ ದೇವ ತನ್ನ ತಾಯಿಗೆ ಧ್ಯಾನ ಯೋಗದ ಉಪದೇಶ ಮಾಡಿದ ಅನ್ನುವಲ್ಲಿಯ ತನಕ ಕಥೆಯನ್ನು ಇವತ್ತು ಉಪಸಂಹಾರ ಮಾಡೋಣ. ನಾಳೆ ಮತ್ತೆ ಪಂಚಮಸ್ಕಂಧ ಮತ್ತು ನರಸಿಂಹನ ಕಥೆಯನ್ನು ನಾಳೆ ಏಕಾದಶಿ ಅಲ್ಲ, ನಾಳೆ ದಿವಸ ಅನುಸಂಧಾನ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್.